ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಸಿಕ್ತಿರ್ಲಿಲ್ಲ. ಇವತ್ತೇನೋ ಲಕ್ಕಿ. ಓಕೆ ಓಕೆ. ಒಂದೂವರೆ ವರ್ಷದಿಂದ ನೋಡ್ತಿದ್ದೀರಾ? ಹಾ, ಹೌದಣ್ಣ. ಏನು ಮಾಡ್ಕೊಂಡಿರೋದು? ನಾನು ಡ್ರೈವರ್ ಅಣ್ಣ. ಓಹ್, ಡ್ರೈವರ್. ಹ್ಮ್ ಏನು ಓಡಿಸ್ತೀರಿ? ನಾನು ಇನೋವಾ ಗಾಡಿ ಓಡಿಸ್ತೇನೆ ಅಣ್ಣ. ಏನಪ್ಪ? ಇನೋವಾ. ಇನೋವಾ ಟ್ಯಾಕ್ಸಿನಾ? ಹಾ, ಹೌದಣ್ಣ. ಹಾಂ, ಆಗಲಿ, ಒಳ್ಳೇದಾಗಲಿ. ಅಪ್ಪ ಅಮ್ಮ? ಹಾ, ಇದಾರಣ್ಣ ಎಲ್ಲ. ಅಲ್ಲ, ಇದಾರು ಗೊತ್ತು, ಏನು ಮಾಡ್ಕೊಂಡಿದ್ದಾರೆ ಅಂತೆ. ಅವರು ನಮ್ಮ ಫಾದರ್ ಅವರು ನಮ್ದೊಂದು ಟ್ಯಾಕ್ಸಿ ಇದೇನ, ಅವ್ರು ಓಡಿಸ್ತಾರೆ. ಮನೇಲಿ ಅಮ್ಮ ಅಂತ ಮನೇಲಿ ಇರ್ತಾರೆ. ಓ, ನೀವು ಅಪ್ಪ ಮಗ ಇಬ್ಬರು ಟ್ಯಾಕ್ಸಿ ಓಡಿಸೋದು? ಹಾ, ಆಗ್ಲಪ್ಪ. ಎಷ್ಟು ನಿಮ್ಮ ವಯಸ್ಸು? ನನಗೊಂದು ಹತ್ತತ್ರ ಒಂದು 32 ಇರ್ಬೇಕಣ್ಣ. 32. ಹಾ, ಸಂತೋಷ. ಹೇಳಿ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಂಚ್ಕೊಳ್ಳೋದು ಇತ್ತಣ್ಣ. ಅದಕ್ಕೆ ಫೋನ್ ಮಾಡಿದ್ದೀರಾ ಅಂತ? ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಬಟ್ ಅದು ಇವತ್ತು ಅದು ಆ ವಿಷಯ ಬರೋದಕ್ಕೂ ಇವತ್ತು ನಿಮ್ ಕಾಲ್ ಕನೆಕ್ಟ್ ಆಗೋದಕ್ಕೂ. ಓಹೋ, ಆಗ್ಲಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಹೇಳಯ್ಯ. ಅದೇ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೇನ. ಅಲ್ಲ, ಒಂಚೂರು ಹಿಂದೆಯಿಂದ ಬರೋಣ. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನಾವು 4 ಜನ. 4? ಹಾ, ನಿಮ್ದು ಉತ್ತರ ಕರ್ನಾಟಕನಾ? ಹೌದಣ್ಣ. ಏನು ಈ ಉತ್ತರ ಕರ್ನಾಟಕದವ್ರು 5 ಕೆಳಗೆ ಒಬ್ಬರು ಮಕ್ಕಳು ಮಾಡ್ಕೊಂಡಿಲ್ಲ? ಅದು ನಮಗೇನು ಗೊತ್ತಿಲ್ಲ ಅಣ್ಣ ಅದಕ್ಕೆ. ಅಲ್ಲ, ನಿಮಗೆ ಗೊತ್ತಿರಬೇಕು ಅಂತ ಏನಿಲ್ಲ. ಎಷ್ಟು ಎಷ್ಟು ಪಾಪ ಅಂದರೆ ಗಂಡು ಮಕ್ಕಳಾಗಲಿ ಅನ್ನೋ ಕಾರಣಕ್ಕೋ ಅಥವಾ ಏನೋ. ನಾನು ಇತ್ತೀಚೆಗೆ ಕೇಳ್ಬಿಟ್ಟು 8ನೇ ಮಗ ಸರ್ ನಾನು ಅಂತಾರೆ ಅವರು. ಇಲ್ಲ, ನಾವು 4 ಜನ ಗಂಡು ಮಕ್ಕಳು, ಒಬ್ಳು ಹೆಣ್ಮಗಳು. ಅಂದರೆ ಒಟ್ಟು 5 ಜನ? ಒಟ್ಟು 5 ಜನ. ಓಕೆ. ನೀವೆಷ್ಟನೇ ಅವರು? ನಾನು 7ನೇದವ ನಾನು. ಓಕೆ ಓಕೆ ಓಕೆ. ಹೇಳಪ್ಪ. ಅದೇ ನಾನು ಇಷ್ಟಪಟ್ಟಿದ್ದಾನ ಈ ಥರ ಒಂದು. ಅಲ್ಲಪ್ಪ, ಎಲ್ಲಿ ಏನು ಓದಬೇಕಾದ್ರೆನಾ ಏನು ಅಂತ? ಇಲ್ಲ, ಅದೇನೋ ಫೇಸ್ಬುಕ್ಕಲ್ಲಿ ಅಣ್ಣ. ಸರಿ, ಏನು ಓದಿದ್ದೀರಾ ನೀವು? ನಂದು ಸೆಕೆಂಡ್ PU ಆಗಿದೆ ಅಣ್ಣ. ಅಲ್ಲಿವರೆಗೂ ಯಾವ ಲವ್ವು ಇರಲಿಲ್ಲ? ಇಲ್ಲ, ಯಾವುದಿರಲಿಲ್ಲ. ಲವ್ವು ಇಲ್ಲ, ನೋವು ಇಲ್ಲ. ಹಾಂ. ಆಯಿತು. ಈ ಟ್ಯಾಕ್ಸಿ ಓಡಿಸ್ಲಿಕ್ಕೆ ಶುರು ಮಾಡಿದ್ದು ಸೆಕೆಂಡ್ PUC ಆದಮೇಲೆ? ಇವಾಗ ಒಂದು 5 ವರ್ಷ ಆಯ್ತಣ್ಣ ನಾನು ಈ ಫೀಲ್ಡಿಗೆ ಬಂದು. ಅಂದರೆ ಸೆಕೆಂಡ್ PUC ಆದಮೇಲೆ ಎಷ್ಟು ದಿನ ಖಾಲಿ ಇದ್ರಿ ನೀವು? ನಾನು ಮೊದಲು ಮೆಡಿಕಲ್ ಶಾಪಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಸೆಕೆಂಡ್ PUC ಮುಗಿಸಾದ್ಮೇಲೆ ನೀವು ಒಟ್ಟಿನಲ್ಲಿ ದುಡಿತಾ ಇದ್ದೀರಾ? ನಾನು 7 ಸ್ಕೂಲ್ ಹೋಗ್ತಾ ವರ್ಕ್ ಮಾಡ್ತಾ ಇದ್ದೆ. ಓಹ್ ಪಾಪ. ಅವಾಗೆಲ್ಲ ಮನೆ ಸ್ವಲ್ಪ ತೊಂದರೆ ಇತ್ತಲ್ಲ. ನಿಜ 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 ನಿಜ. ಹಾಂ. ಆಯಿತು. ಸೊ ಮೆಡಿಕಲ್ ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರಿ. ಬಟ್ ಟ್ಯಾಕ್ಸಿ ಓಡಿಸೋಕೆ ಶುರು ಮಾಡಿದ್ಮೇಲೆ ಅಂದರೆ ಅದಕ್ಕಿಂತ ಮುಂಚೆ ತಂದೆ ಓಡಿಸ್ತಾ ಇದ್ರಾ? ಇಲ್ಲ, ಅದು ಅವ್ರದ್ದು ಬೇರೆ ಇದೆ. ಅವರು ಮೊದಲು ಟ್ರಕ್ ಎಲ್ಲ ಹೊಡಿತಾರೆ, ಟ್ರಕ್ ಮೇಲೆ ಇದ್ರು ಅವರು. ಓಕೆ ಓಕೆ. ನಾನು ಇವಾಗ ಲಾಕ್ಡೌನ್ ಇಂದ ಈ ಕಡೆ ನನಗೆ ಯಾವ್ದು ಸೆಟ್ ಆಗ್ಲಿಲ್ಲ, ಇದೇ ಸೆಟ್ ಆಗತ್ತೆ ಅಂತ ಮಾಡ್ತಾ ಇದ್ದೆ. ಅಂದರೆ ಬೆಂಗಳೂರಲ್ಲ ಅಥವಾ ನಿಮ್ಮೂರಲ್ಲೇನಾ? ಇಲ್ಲ, ನಮ್ಮೂರಲ್ಲ. ಅಲ್ಲೂ ಟ್ಯಾಕ್ಸಿಗಳಿದಾವ? ಹಾ, ಅಂದರೆ ಓಲಾ ಊಬರ್ ಥರನೇನಾ? ಇಲ್ಲ ಇಲ್ಲೆಲ್ಲ ಆ ಥರ ಇರಲ್ಲ. ಆಫೀಸ್ ಲೆಕ್ಕದಲ್ಲಿ ಇರುತ್ತೆ. ಯಾವ್ದಾದ್ರು ಬಾಡಿಗೆ ಬಂದ್ರೆ ಇಲ್ಲೇ ಕಾಲೋನಿಯಲ್ಲಿ ಅಲ್ಲಿ ಇಲ್ಲಿ. ಓಕೆ 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 ಫೈನ್. ಸೊ ನೀವು ಡ್ರೈವಿಂಗ್ ತಂದೆ ನೋಡಿ ಕಲ್ತ್ರ ಅಥವಾ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲ್ತ್ರ? ಇಲ್ಲ, ಅದು ನೋಡೇ ಬಂತಣ್ಣ. ಅದು ಮನೆಯಲ್ಲಿ ನಮ್ಮ ಫಾದರ್ ನೋಡೇ ನನಗೂ ಬಂದ್ಬಿಡ್ತೆ. ಓ, ಹಂಗಾರೆ ಡ್ರೈವಿಂಗ್ ಲೈಸೆನ್ಸ್ DL ಐತಾ ಹೆಂಗೆ? ಹಾ, ಐತಣ್ಣ. ಅದು ನಿಮ್ಮ ತಂದೆನೇ ಕೊಟ್ಟ? ಇಲ್ಲಣ್ಣ, ಮನೇಲಿ ಗಾಡಿ ಇದ್ರು ಅವ್ರು ಕೊಡ್ತಾ ಇರ್ಲಿಲ್ಲ. ನೀನ್ ಮೊದಲು ಲೈಸೆನ್ಸ್ ಮಾಡ್ಕೊ, ಆಮೇಲೆ ಗಾಡಿ ತಗೊಳಕತ್ತಂದ್ರ. ಅದ DLನು ತಂದೆನೇ ಕೊಟ್ರೆ ಅನ್ನೋ ಅನ್ಕೊಂಡು. ಇಲ್ಲ, ನಾನೇ ಮಾಡ್ಕೊಂಡಿದ್ದೆ. ಹತ್ತತ್ರ 2021 ಮಾಡ್ಕೊಂಡಿದ್ದೆ ನಾನು ಗಾಡಿ. ನೀನೇ ಮಾಡ್ಕೊಂಡ? ಅಲ್ಲ, ಅದೇ ನಾನು ಅಪ್ಲೈ ಮಾಡಿ ಅದು ಮಾಡಿ. ನಮಗೆಲ್ಲ RTOದವ್ರು ಕೊಟ್ರು. ಇಲ್ಲ ಅದೇ 2021 ಮಾಡ್ಕೊಂಡೆ ನಾನು. ಇವಾಗ ಒಂದ್ 4 ವರ್ಷ ಆಯ್ತು ನಾನು ಮಾಡ್ಕೊಂಡು. ಮನೇಲಿ ಮಾಡ್ಕೊಳ್ಳೋ ಅಂಥದ್ದು ಏನಾರ ಟ್ಯಾಲೆಂಟ್ ಇದ್ರೆ ನಮಗೂ ಹೇಳಪ್ಪ. ಇಲ್ಲ, ಆ ಥರ ಏನಿಲ್ಲ. ಸೊ ಆಯಿತು. ಈಗ ಮೈನ್ ವಿಚಾರಕ್ಕೆ ಬರೋಣ. ಇದೇನು ಟ್ಯಾಕ್ಸಿ ವಿತ್ ಲವ್ ಶುರುವಾಗಿದೆ ಟ್ಯಾಕ್ಸಿ ಸಮಯದಲ್ಲ? ಇಲ್ಲ ಅದೇನೋ FBಲಿ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಕಮೆಂಟ್ ಹಾಕಿದ್ರು. ನಾನು ಅದಕ್ಕೆ ರೀಕಮೆಂಟ್ ಹಾಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ. ಏನು ನಿಮ್ಮ ಪೋಸ್ಟಿಗೆ ಕಮೆಂಟ್ ಹಾಕಿದ್ರೆ ಬೇರೆ ಯಾವುದೋ ಪೋಸ್ಟ್? ಇಲ್ಲ, ಬೇರೆದೊಂದು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಗ್ರೂಪ್ ಇರುತ್ತಲ್ಲಣ್ಣ. ಓಕೆ, ಅಲ್ಲಿ ನೀವು ಫಸ್ಟ್ ಕಮೆಂಟ್ ಹಾಕಿದ್ರಿ? ಇಲ್ಲ, ಅವ್ರು ಹಾಕಿದ್ರು, ನಾನು ಹಾಕಿದೆ. ಅವರು ಇದಕ್ಕೆ ನಿಜ ಅಂತ ನಾನು ಹಾಕಿದೆ. ಓಕೆ, ಒಂದ್ ನಿಮಿಷ. ಅವರೊಂದು ಕಮೆಂಟ್ ಹಾಕಿದ್ರು, ಅದಕ್ಕೆ ರಿಪ್ಲೈ ಆಗಿ ನೀವು ಅಥವಾ ನಿಜ ಅಂತ ಹಾಕಿದ್ರಿ? ಹೌದಣ್ಣ, ಹೌದು. ನೀವು ಸುಮ್ಮನೆ ಏನಾಗಿಲ್ಲ, ಫ್ರೆಂಡ್ ರಿಕ್ವೆಸ್ಟ್ ಬೇರೆ ಕಳಿಸಿದ್ದೀರಾ? ಅದು ಆಮೇಲೆ 2 ದಿವಸ ಬಿಟ್ಟು ಆಮೇಲೆ ಕಳಿಸಿದೆ ನಾನು. ಆಯ್ತು. ನೀವು ನಿಜ ಅಂತ ಹಾಕಿದ್ಮೇಲೆ ಅವ್ರು ಮತ್ತೆ ರಿಪ್ಲೈ ಮಾಡಿದ್ರಾ? ಅದಕ್ಕೆ ರಿಪ್ಲೈ ಬಂದಿತ್ತ. ಏನಂತ?
ಅದು ಏನೋ ಒಂದು ಗನ್ಸ್ರೆಲ್ಲ ತುಂಬಾ ಕೆಟ್ಟವ್ರು, ಅದೇನೋ ಒಟ್ಟ ನನಗ ಅವಾಗ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತಿರ್ಲಿಲ್ಲ ನಾನು, ಅದಕ್ಕೆ ಆ ತರ ಇರಲ್ಲ, ಲವ್ ಎಲ್ಲ ಅಲ್ಲಿ ತುಂಬಾ ಒಳ್ಳೆಯವ್ರು ಇರ್ತಾರೆ ಅಂತ ನಾನು ಹಾಕಿದೆ ಅಣ್ಣ. ಓ, ಕವಿ ಕವಿ ಆಗ್ಬಿಟ್ಟಿದ್ಯಾ. ಹಾಗೇನಿಲ್ಲ ಅಣ್ಣ. ಗಂಡಸರೆಲ್ಲ ಸರಿ ಇಲ್ಲ ಅಂತ ಒಂದ್ ಲೆಕ್ಕದಲ್ಲಿ ಪಾಪ ಗಂಡಸರನ್ನ ಬೈಯೋ ಹಾ ಥರ. ಅದೇ ಬ್ಲೇಮ್ ಮಾಡ್ತಾ ಇದ್ರಲ್ಲ, ನಾನು ಅದಕ್ಕೆ ಅದು ಎಲ್ಲರೂ ಈ ಬರಳೆಲ್ಲ ಸಮಯ ಹಾಗೆ ಇರಲ್ಲ ಅಂತ ನಾನು ಹೇಳಿದೆ ಅಣ್ಣ. ಅಬ್ಬಾ ಏನೇ ಒಳ್ಳೆ ಚೆನ್ನಾಗಿ ಹೇಳಿದ್ಯಾ. ಸೊ ಅದಕ್ಕೆ ಅವ್ರು ಮತ್ತೆ ರಿಪ್ಲೈ ಕೊಟ್ರಾ? ಅಲ್ಲ, ಅಷ್ಟಕ್ಕೆ ಮುಗಿತಾನ. ನನ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ, ಅವರೇನೋ ಬೈ ಚಾನ್ಸ್ ಅದನ್ನ ಏನೋ ಮಾಡಕ್ ಹೋಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಓಕೆ. ಹಾಗೆ ಅದು ಚಾಟ್ ಕಂಟಿನ್ಯೂ ಆಯ್ತು, ಇದು ಆಯ್ತು. ಮುಂದೆ ಕಾಲು ಮೆಸೇಜ್ ಸ್ಟಾರ್ಟ್ ಆಯ್ತಾನ. ಅಲ್ಲ, ಈಗ ನನಗೊಂದು ಡೌಟು. ನೀವು ರಿಕ್ವೆಸ್ಟ್ ಕಳ್ಸಿದ್ರಿ, ಅವರು ಮಿಸ್ ಆಗೋದನ್ನ ಅಕ್ಸೆಪ್ಟ್ ಮಾಡಿದ್ರು ಅಂತ. ಹಾ ಹೌದಣ್ಣ, ಹೌದಾ. ಬಟ್ ಈ ಕಮೆಂಟಲ್ಲಿ ರಿಪ್ಲೈ ಕೊಟ್ಟಿದ್ದು ಹುಡುಗನೇ ಅಂತ ಅವ್ರಿಗೆ ಗೊತ್ತಾಯಿತು. ಹಾ ಗೊತ್ತಾಯ್ತಣ್ಣ. ಅದೇ ಸೊ ಆಗ ನಿಧಾನಕ್ಕೆ ಏನು ನಂಬರ್ ಎಕ್ಸ್ಚೇಂಜ್ ಆಯ್ತಾ ಅಥವಾ ಮೆಸೆಂಜರಲ್ಲಿ ಮಾತಾಡ್ತಿದ್ರಾ? ಮೊದಲು ಮೆಸೆಂಜರ್ ಅಲ್ಲೇ ಮಾತಾಡ್ತಾ ಇದ್ವಿ ಅಣ್ಣ. ಇದು ಒಳ್ಳೆ ಟ್ಯಾಲೆಂಟ್ ಕಣೆಯ ಇದು. ಹಾ ಒಳ್ಳೆ ಟ್ಯಾಲೆಂಟ್ ಇದು ಒಂದೇ. ಮೆಸೆಂಜರಲ್ಲಿ ಮಾತಾಡಬೇಕಾದ್ರೆ ಈ ಪ್ರೀತಿ ಪ್ರಸ್ತಾಪ ನಿಮ್ಮ ಕಡೆಯಿಂದಲೋ ಅವ್ರ ಕಡೆಯಿಂದಲೋ? ಅದು ನನಗೂ ನನ್ನ ಕಡೆಯಿಂದೇನಾ. ಏನಂದ್ರಿ? ಇಲ್ಲ, ಅದು ಏನೋ ಅವ್ರದ್ದು ಇದು ಕೇಳ್ತಾ ನನ್ಗೆ ಕೇರಿಂಗು ಇದು ಜಾಸ್ತಿ ಆಯ್ತು ಅವ್ರ ಮೇಲೆ. ಆದ್ಮೇಲೆ ನಾನು ಹಾಗೆ ಹೀಗೆ ಅಂತ ಸುಮಾರು ಒಂದ್ ತಿಂಗಳು ಮತ್ತೆ ಹೋಯ್ತಣ್ಣ ಹಾಗೆ. ಜಸ್ಟ್ ಹಾಗೆ ಮಾತಾಡ್ತಾ? ಹಾ ಮಾತಾಡ್ತಾ ಇದೀವಿ. ಓಕೆ. ಆಮೇಲೆ ಗೊತ್ತಾಯ್ತಣ್ಣ ನನಗೆ ಈ ತರ ಆಗಿದೆ ಅಂತ. ಏನಾಗಿದೆ? ಅವ್ರದ್ದು ಚಿಕ್ಕ ಏಜಲ್ಲೇ ತುಂಬಾ ಒಂದು 12 ವರ್ಷ ಮಗು ಇದ್ದಾಗೆ ಅವರು ಮಾಮನ್ ಜೊತೆ ಮದುವೆ ಮಾಡಿದ್ರಂತ. ಓಕೆ. ಆಕೆದೇನೋ ಒಂದು ಕಥೆಯನ್ನ ಆಕೆನೇ ಹೇಳಿದ್ರು. ಹಾ ಏನದು ಕತೆ? ಒಂದ್ ಕಡೆಯಿಂದ ಹೇಳಪ್ಪ. 1-2 ಸೆಕೆಂಡ್ ಅಣ್ಣ, ಸ್ವಲ್ಪ ಇಲ್ಲಿ ಜನ ಇದ್ದಾರೆ, ಆ ಕಡೆ ಬರ್ತೀನಿ. ಆಯ್ತಪ್ಪ. ಮತ್ತೆ ನೀವು ಡೈಲಿ ಬೈತಿರ್ತಾರಲ್ಲ ವಿಡಿಯೋದಲ್ಲಿ, ಸ್ವಲ್ಪ ಎಲ್ಲಾದ್ರೂ ಈಗ ಎಲ್ಲಿಗೆ ತಂದು ಬಿಟ್ಬಿಟ್ಟಿದ್ಯಾ ಅಂದ್ರೆ, ಈ ಕತೆ ಕೇಳಕ್ಕೆ 1 ಗಂಟೆ ಬೇಕಾದ್ರೆ ಕಾಯ್ತಿದ್ದಿ. ಹಾಗೇನಿಲ್ಲ, ಒಳ್ಳೆ ಸೀಟ್ ತುದಿಗೆ ಬಂದಿದ್ದೀನಿ, ಈಗ ನಿಲ್ಸ್ಬಿಟ್ಟಿದ್ಯಾ. ಪಾಪ್ಕಾರ್ನ್ ತರಕ್ಕೆ ಇಂಟರ್ವಲ್ ಕೊಟ್ಟಿದ್ಯಾ. ಅದೇ ಅಣ್ಣ. ಜನಸ್ಥೋಮದಿಂದ ಜನರಿಂದ ಹೊರಗಡೆ ಬಂದ್ರ? ಬರ್ಲಿ ಅಣ್ಣ. ಓಕೆ ಓಕೆ. ಅದು ಆತರ ಆಗಿದೆ ಅಣ್ಣ. ಅವ್ರ ಮನೇಲೆಲ್ಲ ಅವ್ರ ಆಸ್ತಿ ಸಲುವಾಗಿ ಅವ್ರ ಅಪ್ಪ ಅಮ್ಮ ಅವ್ರ ಅಮ್ಮನ್ ತಮ್ಮನ್ಗೆ ಮಾಡಿಕೊಟ್ಟಿದ್ರು. ಅವ್ರದ್ದು 12 ವರ್ಷ ಅಂದ್ರೆ ಅವನಿಗೆ ಒಂದು 34 ವರ್ಷ ಅದು ಇತ್ತು. ಓಕೆ, ಒಂದು ನಿಮಿಷ. ನೀವು ಈಗ ಮಾತಾಡ್ತಿರೋ ಆ ಹುಡುಗಿ ವಿಚಾರದಲ್ಲಿ ಮಾತಾಡೋದಾದ್ರೆ, ಆಕೆಗೆ 12 ವರ್ಷ ಇದ್ದಾಗ 36 ವರ್ಷದ ಅವ್ರ ಮಾವನಿಗೆ ಮದುವೆ ಮಾಡಿದ್ರು ಅಂತ? 34 ವರ್ಷ. ಓಕೆ, 34 ವರ್ಷದ ಅವ್ರ ಮಾವನಿಗೆ ಮದುವೆ ಮಾಡಿದ್ರು. ಹೌದಾ? ಆಮೇಲೆ ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂನು ಇತ್ತನ, ಅದು ಅವ್ರ ಮನೇಲಿ ಗೊತ್ತಿತ್ತು ಅವ್ರ ಅಪ್ಪ ಅಮ್ಮನಿಗೂ. ಯಾರಿಗೆ? ಈ ಹುಡುಗಿಗೂ ಮಾವನಿಗೂ? ಮಾವನಿಗೆ ಇತ್ತು. ಓಕೆ. ಅದು ಅವರು ಆದ್ಮೇಲೆ ಅವ್ರು ಆತರ ಅಂತ ಆದ್ಮೇಲೆ 6 ತಿಂಗಳಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಓಹೋ. ಅಂದ್ರೆ ಮದುವೆ ಆದ 6 ತಿಂಗಳಿಗೆ? 6 ತಿಂಗಳಲ್ಲೇ. ಓಕೆ. ಅವಾಗ ಇವಳಿಗೆ ಸ್ವಲ್ಪ ಅದನ್ನ ಡಿಪ್ರೆಷನ್ ಆಗಿ ಸ್ವಲ್ಪ ಅದು ಫಿಟ್ಸ್ ಅಂತಾರಲ್ಲ, ಆ ತರ ಅದು ಅಟ್ಯಾಕ್ ಆಗ್ಬಿಟ್ಟಿದೆ. ಫಿಟ್ಸು? ಹಾ. ಬಟ್ 12 ವರ್ಷದ ಹೆಣ್ಮಕ್ಳಿಗೆ ಅದೇ ಅಂದ್ರೆ ಅದರ ತೀವ್ರತೆ ಅರ್ಥ ಆಗಿ ಆ ಥರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಆಕೆ ಗೊತ್ತಿರುತ್ತೆ ಅಷ್ಟೊಂದು? ಅದೇ ಅದು 1-2 ವರ್ಷ ಅಣ್ಣ. ಈಗ ಗೊತ್ತಾದ್ಮೇಲೆ ಈ ತರ ಅಂತ ಆಗತ್ತಲ್ಲ, 14 ವರ್ಷ ಅಂತ ಮೆಚುರಿಟಿ ಬಂದೇ ಬರುತ್ತಲ್ಲ. ಸೊ ಆಮೇಲೆ ಹಂಗಾಗಿರೋದು? ಆಮೇಲೆ ಹಂಗಾಗಿರೋದು. ಅಂದ್ರೆ ಅವ್ರು ತೀರೋದ್ರು ಅಂತಲೋ ಅಥವಾ ನನ್ನ ಬದುಕು ಹಿಂಗ್ ಮಾಡ್ಬಿಟ್ರು ಅಂತಲೋ? ಅದು ಏನಂತ ಗೊತ್ತಿಲ್ಲ, ಆ ತರ ಅಂತೂ ಆಗಿದೆ. ಮತ್ತೆ ಅವ್ರಪ್ಪ ಯಾವ್ದೋ ಕಾಲೇಜ್ಗೆ ಹೋಗ್ ಮುಂದೆ ಮತ್ತೆ ಯಾವ್ದೋ 2ನೇ ಸಂಬಂಧ ಮಾಡ್ಕೊಟ್ಟು, ಅದು ಈ ತರ ಅವಳಿಗೆ ಇರೋದು ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ. 14 ವರ್ಷದಲ್ಲಿ? 14 ಅಲ್ಲ, ಒಂದು 19 ಏಜ್ಗೆ ಮಾಡಿದ್ದಾರೆ ಮತ್ತೆ. ಓಕೆ, ಅಂದ್ರೆ ಹಳೇದನ್ನು ಮುಚ್ಚಿಟ್ಟು? ಮುಚ್ಚಿಟ್ಟು, ಮತ್ತೆ ಈ ತರ ಹೆಲ್ತ್ ಇಶ್ಯೂಸ್ ಇದೆ ಇದ್ದು ಗೊತ್ತಿದ್ರು ಅದ್ರ ಮುಚ್ಚಿಟ್ಟು ಮಾಡಿಕೊಟ್ಟಿದ್ದಾರೆ. ಓಕೆ. ಮಾಡಿಕೊಟ್ಟು ಅವರು ಅದು 4 ತಿಂಗಳಲ್ಲಿ ಮತ್ತೆ ಅದು ಇದು ಆಗಿದೆ. ಅಂದ್ರೆ ಅವ್ರಿಗೆ ಗೊತ್ತಾಗಿ ಅವರು ಬಿಟ್ಟಿದ್ದಾರೆ? ಅವ್ರು ಇದೇ ಇನ್ಸಿಡೆಂಟ್ಲಿ ಆ ಗ್ರೂಪ್ ಅಲ್ಲಿ ಆ ತರ ಕಮೆಂಟ್ ಹಾಕಿರೋದು. ಅದು
ಓಕೆ. ಅಂದ್ರೆ ಈ ವಿಚಾರದಲ್ಲಿ ನೊಂದು ಹಂಗೆ ಹಾಕಿದ್ದು. ಹಾ ಆ ತರ ಹಾಕಿದ್ದು. ಅಂದ್ರೆ ಈಗ ಒಬ್ರು ತೀರು ಹೋದ್ರು, ಈಗ ಆಗಿದ್ದವ್ರು ಅವರು ಬಿಟ್ಟು ಹೋದ್ರು. ಹಾ ಅವರು ಬಿಟ್ಬಿಟ್ರು. ಇವ್ರು ಮತ್ತೆ ಇದ್ದಿದ್ದು ಹೇಳೇ ಇಲ್ಲಲ್ಲ ಅವ್ರ ಮುಂದೆ. ಓಕೆ. ಈಗ ತವ್ರ ಮನೇಲಿ ಇದ್ರು ಆ ಸಮಯದಲ್ಲಿ ಅವರು. ಹಾ ಅದು ಮಾಡಿಕೊಟ್ಟಿರೋದು ಅದಕ್ಕೆ ಅಷ್ಟೇ. ಹ್ಮ್. ಮಾಡಿಕೊಟ್ಟು ಆ ತರ ಇದ್ದ ಮಾಡಿಕೊಟ್ಮೇಲೆ ಅವನು ಡೌಟ್ ಪಡ್ತಾ ಇದ್ದಂತೆ, ನೀನೆ ಆ ತರ ಈ ತರ. ಅದು ಅವಳೊಂದು ಜಾಬ್ ಮಾಡ್ತಾಳಣ್ಣ. ಹ್ಮ್. ಈಗ ಜಾಬ್ ಅಂದ್ರೆ ಅಲ್ಲಿ ಏನಾಗಿದೆ, ಅಲ್ಲೊಬ್ಬ ಅವನು ಅವ್ರ ಇನ್ಚಾರ್ಜ್ ಅಂತ ಇರ್ತಾರಲ್ಲ, ಹ್ಮ್. ಅವ್ರು ಹೆದರ್ಸಿ ಆ ತರ ಇದು. ಅಲ್ಲೇ ಜಾಬ್ ಫಸ್ಟ್ ಸೇರಿದಾಗೆಲ್ಲ ಹೆಣ್ಮಕ್ಳು ಅಂಜಿ ಯಾವ ತರ ಆದ್ರೂ ಮೆಸೇಜ್ ಮಾಡೋ ತರ ಅವ್ನು ಮಾಡಿದ್ದಾನೆ. ಒಂದು ನಿಮಿಷ. ಇವರು ಜಾಬಿಗೆ ಸೇರಿದ್ದಾರೆ, ಬಟ್ ಅಲ್ಲಿ ಯಾರೋ ಒಬ್ಬ ಈಕೆಗೆ ಲೈಂಗಿಕವಾಗಿ ಅಥವಾ ಬೇರೆ ರೀತಿ. ಇಲ್ಲ ಬರೀ ಮೆಸೇಜ್ ಅಲ್ಲಿ ಆ ತರ ಅಪ್ರೋಚ್ ಮಾಡ್ತಾ ಇದ್ದ ಅವನು. ಐ ಮೀನ್ ಮೆಸೇಜ್ ಅಲ್ಲೇ. ಹಾ ಮೆಸೇಜ್ ಅದೊಂದು ಕಿರುಕುಳ ಇತ್ತು ಅಂತ. ಹಾ ಹೌದಣ್ಣ. ಓಕೆ. ಅದು ಅವಳ 2ನೇ ಗಂಡನಿಗೆ ಅದು ಡೌಟ್ ಇತ್ತು ಒಟ್ಟು ಇವಳ ಮೇಲೆ. ಅಲ್ಲಿ ಈಗ ಜಾಸ್ತಿ ಮಾತಾಡ್ತಾ ಇದ್ರೆ ಅದೆಲ್ಲ ಇದು ಆಗಲ್ಲ, ಎಲ್ಲಾರು ತಪ್ಪು ತಿಳ್ಕೊಳಕ್ ಆಗಲ್ಲ. ಹೌದ್ ತಾನೆ. ಇವಾಗ ಜಾಸ್ತಿ ಯಾರು ಕೂಡ ಅದ್ರ ಕ್ಲೋಸ್ ಆಗಿ ಎಲ್ಲ ಕಾಮನ್. ವರ್ಕ್ ಮಾಡ್ತಾ ಇರ್ಲಿಲ್ಲ, ಎಲ್ಲ ಮಾತಾಡೋದ್ರೆಲ್ಲ ಕಾಮನ್ ತಾನೆ. ಅದು ಆ ತರ ಡೌಟ್ ಬಂದು ಆ ತರ ಇದು ಆದ್ಮೇಲೆ ಅದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಗಿದೆ. ಇವಳು ಆ ಟ್ಯಾಬ್ಲೆಟ್ ಬಿಟ್ಟಿದ್ದಾಳೆ, ಅವತ್ತದು ಅಟ್ಯಾಕ್ ಆಗ್ಬಿಟ್ಟಿದೆ ಮತ್ತೆ. ಅವತ್ತಿಂದ ಅದು ಕಳಿಸ್ಬಿಟ್ಟಿದ್ದಾನೆ. ಅದು ನಾನು ಪರಿಚಯ ಆಗೋ ಟೈಮಲ್ಲಿ ಅದು ಡಿವೋರ್ಸ್ ಹಂತಕ್ಕೆ ಇತ್ತು. ಓಕೆ. ನಾನು ಆದ್ಮೇಲೆ ಆತರ ಅಲ್ಲೆಲ್ಲ ಗ್ರೂಪಲ್ಲಿ ಆತರ ಮೆಸೇಜ್ ಹಾಕಿದ್ಮೇಲೆ ಇದಾದ್ಮೇಲೆ ಅದು ನನಗೆಲ್ಲ ಬರ್ತಾ ಗೊತ್ತಾಯ್ತು. ಬಟ್ ನನಗದು ಜಾಸ್ತಿ ಅವಾಗ ಓಕೆ ಅಂತಂದು ಅಷ್ಟೇ ಇತ್ತು. ಅದು ಬರ್ತಾ ಕೇಳ್ತಾ ನನಗೆ ಇಲ್ಲ, ಇವಳಿಗೆ ನನ್ನ ಲೈಫ್ ಕೊಡ್ಬೇಕು ಆ ತರ ಈ ತರ ಅಂತ ನನ್ನ ಮೈಂಡಲ್ಲಿ ಬರೋಕ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತ ನಾನು. ಸ್ಟಾರ್ಟ್ ಆದ್ಮೇಲೆ ಮತ್ತೆ ಮುಂದೆ 4 ವರ್ಷ ಕಂಟಿನ್ಯೂ ಆಯ್ತ ನಾವು. ಅಂದ್ರೆ ಆಕೆನು ಒಪ್ಪುದ್ರ ಅದಕ್ಕೆ? ಹಾ ಒಪ್ಪದ್ಲು. ನಾನು ಇಲ್ಲಿ ಕೇರಿಂಗ್ ಮಾಡೋದು ಇಲ್ಲ, ನನ್ಗೆ ಗೊತ್ತಾಗಿದೆ ಎಲ್ಲ, ಏನೇ ಇದ್ರು ನಾನು ಫೇಸ್ ಮಾಡಿ ನಾನು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಮಾತು ಕೊಟ್ಮೇಲೆ ಅದಕ್ಕೆ ಹ್ಞೂ ಅಂತ ಓಕೆ. ಅದು ಆದ್ಮೇಲೆ ಸುಮಾರು 1-2 ಸಲ ಜಗಳ ಆಗಿ ನಾನು ಸ್ವಲ್ಪ ಪಾಯ್ಸನ್ ಗೀಸನ್ ಎಲ್ಲ ತಗೊಂಡಿದ್ದೇನ. ಯಾರಿಗ್ ಜಗಳ ಆಗಿ? ನಮ್ಮಿಬ್ರಲ್ಲಿ ಜಗಳ ಆಗಿತ್ತು. ಆ ಹುಡುಗಿಗೂ ನಿಮ್ಗೂ ಜಗಳ, ನೀವು ವಿಷ ತಗೊಂಡಿದ್ರ? ಅವಳು ತಗೊಂಡಿದ್ಲು, ನಾನು ಬೆಂಗಳೂರಿಗೆ ಬಂದಿದ್ದೆ ಒಂದು ಗಾಡಿ ಬಿಡೋಕಂತೆ. ಆಕೆ ತಗೊಂಡಿದ್ದು, ನೀವು ತಗೊಂಡಿದ್ದು? ಮೊದ್ಲು ಅವ್ರು ತಗೊಂಡಿದ್ದು. ಅದು ನಮ್ಮಿಬ್ಬರ ಜಗದಲ್ಲಿ ಅವಳು ಏನೋ ಮಾಡಕ್ ಹೋಗಿ ತಗೊಂಡಿದ್ಲು. ಬಟ್ ಆಕೆ ಜಾಸ್ತಿ ಏನಾದ್ರೂ ಆಗುತ್ತೆ ಅಂತ ನಾನು ಬೆಂಗಳೂರಿಂದ ಬಂದ್ ಕೂಡ್ಲೆ ನಾನು ತಗೊಂಡ್ಬಿಟ್ಟಿದ್ದೆ. ಅದೆಲ್ಲ ಅದು ಆದ್ಮೇಲೆ ನಮ್ಮ ಮನೆಯವರು ಎಲ್ಲ ಹೋಗಿ ಆ ತರ ಇದೆಲ್ಲ ಮಾತಾಡಿ, ಅವ್ನು ನಿಮ್ ಸನಿಗೆ ಹತ್ರ ಬರ್ತಿಲ್ಲ ನೀವು, ಅದು ಅವತ್ತೇ ಮತ್ತೆ ಅವ್ರ ಮನೆಗೆ ಹೋಗಿ ಬಂದೆಲ್ಲ ಮಾತಾಡಿ. ನಾನು ಹೋಗಿದ್ದಿಲ್ಲ, ನಮ್ ಸಿಸ್ಟರ್ ನಮ್ಮ ಮಾಮ ಹೋಗಿದ್ರು. ಹೋದ್ಮೇಲೆ ನಮ್ಮ ನನ್ನ ಫ್ರೆಂಡ್ಸ್ ಅವರೆಲ್ಲ ಹೋಗಿ ಮಾತಾಡ್ ಬಂದ್ರು. ಬಟ್ ಅವತ್ ಸಂಜೆಯಿಂದಾನೇ ಮತ್ತ ಅವಳಿಗೆ ಏನ್ ಅನ್ನಿಸ್ತು ನಾನ್ ಮಾಡಿದ ತಪ್ಪು ಅಂತ. ಮತ್ತೆ ಇವಾಗ ಟೆಲಿಗ್ರಾಮ್ ಅಲ್ಲೆಲ್ಲ DP ಇಡ್ತೀವಲ್ಲ, ಅಲ್ಲೆಲ್ಲ ಮೆಸೇಜ್ ಟೈಪ್ ಮಾಡಿ ಅಲ್ಲಿ DPಲಿ ಅದನ್ನ ಹಾಕೋದು. ಅವಾಗ ಮೆಸೇಜ್ ಮಾಡೋದಿಲ್ಲ, DPಲಿ ಹಾಕೋದು. ಆ ತರ ಕಂಟಿನ್ಯೂ ಆಗಿ ಮತ್ತೆ 1.5 ವರ್ಷ ಆಯ್ತಣ್ಣ ಇವಾಗ. ಅಲ್ಲ, ಈಗ DPಲಿ ಮೆಸೇಜ್ ಹಾಕಿ ಅಂದ್ರೆ ಮೆಸೇಜ್ ಟೈಪ್ ಮಾಡಿ ಅದನ್ನ DPಲಿ ಅದನ್ನ ಸ್ಕ್ರೀನ್ ಶಾಟ್ ಮಾಡಿ DP ಹಾಕ್ಬಿಡೋದಣ್ಣ. ಇವಾಗ ನಾವು ಫೋಟೋ ನಿಮ್ಗೆ ಹೆಂಗ್ ಗೊತ್ತಾಗೋದು? ಇವಾಗ ಒಂದ್ಸಲ ನೋಡಿದ್ರೆ ಮತ್ತೆ ನಾನು ಅಲ್ಲಿ ರಿಪ್ಲೈ ಕೊಡಕತ್ರ ಅಲ್ಲಿಂದ ರಿಪ್ಲೈ ಮತ್ತೆ ಬರುತ್ತಲ್ಲ ನಾನು. ಅಂದ್ರೆ DPಲಿ ಹಾಕಿರೋ ಮೆಸೇಜ್ ನನಗೆ ಅಂತ ನಿಮ್ಗೆ ಗೊತ್ತಾಗದಾ? ಮತ್ತೆ ಇವತ್ತು ನನ್ನ ಜೊತೆ ಇರೋದು ಒಂದು ಜೀವ ದೂರ ಆಯ್ತು ಅಂತ ಬರ್ದ್ ಹಾಕಿದ್ರೆ ಗೊತ್ತಾಗಲ್ವಣ? ಓಕೆ, ಅದಕ್ಕೆ ನೀವು DPನೇ ಹಾಕ್ತಿದ್ರಾ? ನಾನು ಅದೇ ಒಂದ್ ವಾರ ಅದೇ ತರ ಆಯ್ತಣ್ಣ ಮತ್ತೆ. ಅಯ್ಯೋ, DPಲೇ ಮಾತಾಡಿದ್ದೀರಾ? ಅದಾದ್ಮೇಲೆ ಮತ್ತೆ ಇಬ್ರು ಕೂತು ಮಾತಾಡಿದ್ವಿ, ಯಾರ್ಯಾರ್ದೇನ್ ತಪ್ಪಿದೆ. ನಮ್ಮ ಮನೇಲಿ ಆ ತರ ಈ ತರ ಅವನೆಲ್ಲ ತುಂಬಾ ಇದು ಇದಾನೆ, ಸಾಲ ಮಾಡಿದಾನೆ ಆ ತರ ಅವ್ರ ಕಡೆ ಎಲ್ಲ ಮಿಸ್ಗೈಡ್ ಮಾಡಿದಾರ ಅವ್ರ ಮನೇಲೆಲ್ಲ ನನ್ ಬಗ್ಗೆ. ನೀವು ಭೇಟಿ ಆದ್ರ ಆಮೇಲೆ? ಭೇಟಿ ಆದ್ವೇನ, ಹತ್ತತ್ರ ಒಂದು 1 ತಿಂಗಳು ಬಿಟ್ಟು ಭೇಟಿ ಆದ್ವಿ. ಹಾಗೆ ಮಾತಾಡ್ತಾ ಇದ್ವಿ ಅಷ್ಟಕ್ಕಷ್ಟೇ. ಬಟ್ ಈಗ ಮನೆಯವರೆಲ್ಲ ಹೋಗಿ ಮಾತಾಡ್ಕೊಂಡು ಬಂದಿದ್ದು, ಇಬ್ರು ಹಿಂಗ್ ಮಾಡ್ಕೊಂಬೇಡಿ ನಾವು ಒಂದ್ ಮಾಡ್ತೀವಿ ಅಂತಲ್ಲ, ಅಥವಾ ಒಬ್ಬೊಬ್ರು ಹೋಗ್ಲೇಬೇಡಿ? ಬೇರೆ ಬೇರೆ ಮಾಡಕ್ಕೇನ. ನೀವ್ ಹಂಗ್ ವಿಷ ಕುಡ್ದಿದ್ ನೋಡಿ ಅದಕ್ಕೆ ಇವ್ರ ಕಾರಣ ಅಂತ? ಅವ್ರ ಕಾರಣ. ಮತ್ತೆ ನಮ್ಮ ಮನೇಲಿ ಈ ತರ ಆಗಿದೆ ಅಂತಂದ ಅದ್ರ ಬಗ್ಗೆನೂ ಚಿಂತೆ ಇರುತ್ತಲ್ಲ, ಅದು ಆ ತರನ. ಓಕೆ.
ಅದು ಆದ್ಮೇಲೆ ನಡೀತಾ ಇತ್ತು. ಇವತ್ತೇ ನಾನು ಹೇಳಿದೆ ಅವ್ರ ಮನೇಲಿ ಗೊತ್ತಾಗಿತ್ತು, ಎಲ್ಲಾನು ಗೊತ್ತಾಯ್ತು. ಇವಳು ಹೇಳಿದ್ಲು ಮೊನ್ನೆ ನಾನ್ ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೊತೀನಿ ಅಂತ. ಹ್ಮ್ ಹ್ಮ್ ಇವತ್ ಮಧ್ಯಾಹ್ನ ಅವ್ರ ಮನೇಲಿ ಏನೋ ಒಂದ್ ಪೂಜೆ ಇದೆ ಅಂತ ಹೋಗಿದ್ಲನ. ಹ್ಮ್ ಡ್ಯೂಟಿಯಿಂದ ಮಧ್ಯಾಹ್ನ ಊಟ ಮಾಡ್ಬರ್ತೇನೆ ಬೇಡ ಅಂತ ನಾನು ಹೇಳಿದೆ. ಹೋದ್ಮೇಲೆ ಸಡನ್ ಆಗಿ ನಾನು ನಿನ್ ಪಾಲಿಗೆ ಸತ್ತಿದ್ದೀನಿ, ನಿನ್ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಹಾಕಿ ಬ್ಲಾಕ್ ಮಾಡ್ಬಿಟ್ಲ. ಇವತ್ತು ಬ್ಲಾಕ್ ಮಾಡಿದ್ರು. ಹಾ, ಇವಾಗ ಜಸ್ಟ್ ನಿಮ್ ಬ್ಲಾಕ್ ಆದ ಹಾಫ್ ಅನ್ ಅವರ್ದಲ್ಲೇ ನಿಮ್ ಕಾಲ್ ಟ್ರೈ ಮಾಡ್ತಾ ಇದ್ದೆ ನಾನು. ನೋಡಿ, ಬ್ಲಾಕ್ ಮಾಡಿದ್ಕೆ ನೀವು ಫೋನ್ ಟ್ರೈ ಮಾಡಿದ್ದೀರಾ? ಇಲ್ಲ, ನಾನು ಮೊದ್ಲೇನು ಮಾಡಿದೆ ಈ ತರ ಯಾವ ತರ ಓಕೆನಾ ಇಲ್ಲ ಹೇಗಿರ್ಬೇಕು ಇದು ಲೈಫ್ ಅಲ್ಲಿ ಜೀವನದಲ್ಲಿ ಹೇಗಾಗತ್ತೆ ಅಂತ ಎಲ್ಲ ನಿಮ್ಗೆ ಕೇಳ್ಬೇಕಂತ ನಾನು ಎಷ್ಟೋ ಸಲ ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಬಟ್ ಇವಾಗ ಇದ್ರಲ್ಲಿ ಅವಳು ತಪ್ಪೇನಿಲ್ಲ, ಅವ್ರ ಮನೆಯವ್ರದ್ದು ಹ್ಯಾರಾಸ್ಮೆಂಟ್ ಅಂತ. ನಾನು ಅವನಿಗೆ ಒಟ್ಟ ಮಾಡಿಕೊಡಲ್ಲ ಅಂದ್ರೆ ಆ ತರ. ಈಗ ಒಂದು 12 ವರ್ಷಕ್ಕೆ ಗಂಡ ಸತ್ತೋದ, ಇನ್ನೊಂದು ಹೆಂಗಾಯಿತು, ಮತ್ತು ಇವಳಿಗೆ ಇಂಥದ್ದು ಏನೋ ಒಂದು ಕಾಯಿಲೆ ಇದೆ. ಸೊ ಈಗೇನು ಯಾರು ಮದುವೆ ಆಗ್ತಾರಪ್ಪ, ಈಗ ಹೆಂಗೋ ಪ್ರೀತಿ ಮಾಡಿದ್ದಾಳೆ ಕಳಿಸ್ಕೊಟ್ಬಿಡೋಣ ಅನ್ನೋ ಯೋಚನೆ ಅವ್ರಿಗಿಲ್ಲ. ಇಲ್ಲ ಅಣ್ಣ. ಅಂದ್ರೆ ನಿಮಗೆ ಕೊಡಲ್ಲ ಅನ್ಲಿಕ್ಕೆ ಅಂದ್ರೆ ಜಾತಿ ಬೇರೆ ಅಂತಲ್ಲ ಏನು ನಿಮ್ಮ? ಹೌದಣ್ಣ. ಓ, ನೀವು ಒಂದೇ ಜಾತಿಯವರಲ್ಲ ಅಂತ? ಅಲ್ಲ ಅಣ್ಣ. ಮತ್ತೆ ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಇಲ್ಲ? ಇಷ್ಟ ಇಲ್ಲ. ನಾನ್ ಮನೆ ಬಿಟ್ಟು ಬಂದೆ ಇವತ್ತಿಗೆ 9 ತಿಂಗಳಾಯ್ತಣ್ಣ. ಅವಳು ನಂಬೆ ನಾನ್ ಮನೆ ಬಿಟ್ಟು ಬಂದಿದ್ದು. ಇಲ್ಲೇ ಇದ್ದೂರಲ್ಲೇ ಇದ್ದೀನಿ. ಅಂದ್ರೆ ಅದೇ ಊರಲ್ಲಿ ಬೇರೆ ಇದೆಯಾ? ಹಾ, ಬೇರೆ ಇದ್ದೇನೆ. ಅಯ್ಯೋಯ್ಯೋ, ಅಂದ್ರೆ ಅವತ್ತು ವಿಷ ಕುಡ್ದಲ್ಲ, ಅದಾದ್ಮೇಲೆ ಸಪರೇಟ್ ಆಗ್ಬಿಟ್ಟ? ಅದು ಆದ್ಮೇಲೆ ಹೇಗಣ? ಅಂದ್ರೆ ಅವತ್ತು ವಿಷ ಕುಡಿದ್ರಲ್ಲಪ್ಪ ಇಬ್ರು? ಹಾ, ಹೌದಣ್ಣ. ಆಮೇಲೆ ಮನೆ ಬಿಟ್ಟಿದ್ದ ನೀವು? ಇಲ್ಲ, ಅದು ಆದೇ 1.5 ತಿಂಗಳಿಗೆ ಬಿಟ್ಟಿದ್ದೆ ನಾನು. ಅಂದ್ರೆ ಇವರೆಲ್ಲ ಹೋಗಿ ಇದು ಮಾಡ್ಕೊಂಡ್ ಬಂದ್ಮೇಲೆ ನಾನು ಹೋಗಿದ್ದಾನ, ಬಟ್ ನಾನು ಹೊರಗಡೆ ಇದ್ದೆ. ಸೊ ನೀವ್ ಅಂದ್ಕೊಂಡ್ರಿ ಸೇರಿಸ್ತಾರೆ ಇವರಿಬ್ರು? ಸೇರಿಸ್ತಾರಂತ ನಾನು ಆತರ ಇದ್ದೆ, ಬಟ್ ಇವ್ರು ಏನೋ ಮಾಡ್ಬಿಟ್ರಣ. ಸೊ ಅವಾಗ ನೀವು ಕೋಪ ಬಂದು ಮನೆ ಬಿಟ್ಬಿಟ್ರಿ? ಅವಾಗ 1.5 ತಿಂಗಳಿಂದ ನನಗೆ ಗೊತ್ತಾಯ್ತಲ್ಲ ಇವ್ರು ಏನ್ ಸುಳ್ಳು ಹೇಳಿದಾರೆ. ನಾವ್ ಇಬ್ರು ಮಾತಾಡಿದ್ಮೇಲೆ ಗೊತ್ತಾಗೋದಲ್ಲ ಯಾರೇನ್ ಹೇಳಿದಾರೆ, ಯಾರೇನ್ ಬಗ್ಗೆ ಹೇಳಿದಾರೆ ಅಂತ. ಓಕೆ. ಸೊ ಈಕೆ ಹತ್ರ ಕೂತ್ ಮಾತಾಡಾದ್ಮೇಲೆ ನಮ್ಮನೆ ತುಂಬಾ ಸುಳ್ಳು ಹೇಳಿದ್ದಾರೆ ಅಂತ? ಹಾ, ಆತರ ಅಣ್ಣ. ಸೊ ಅಂದ್ರೆ ಟ್ಯಾಕ್ಸಿ ಓಡಿಸ್ತಾನೆ ಇದ್ರಿ, ಬಟ್ ಸಪರೇಟ್ ಇದ್ರಿ? ಹಾ, ಹೌದಣ್ಣ. ದುಡ್ಡು ಕೊಡ್ತಿದ್ರಾ? ಯಾರಿಗಣ? ಮನೆಯವ್ರಿಗೆ? ನಮ್ಮ ಮನೆಯವ್ರಿಗಣ? ಇಲ್ಲ, ಕೊಟ್ಟಿಲ್ಲ ಅಣ್ಣ. ಅಂದ್ರೆ ಒಂದ್ ರೀತಿಯಲ್ಲಿ ನೀವು ಸಪರೇಟ್ ಬದುಕ ನಡೆಸ್ತಿದ್ದೀರಿ? ನಾನ್ ಮನೆಯಲ್ಲಿದ್ರು ಅವಾಗ ಇನ್ನೂ ನಾನು ಕೆಲಸ ಹಿಡಿದಿದ್ದಿಲ್ಲ. ಆತರ ಇನ್ಸಿಡೆಂಟ್ ಆದ್ಮೇಲೆ ನಾನು ಇನ್ನೂ ಕೆಲಸ ಹಿಡಿದಿದ್ದಿಲ್ಲ ಅಣ್ಣ. 1.5 ತಿಂಗಳು ಮನೇಲಿ ಇದ್ದೆ. ಮನೇಲಿ ಒಂದ್ ಹೊತ್ತು ಒಂದ್ ಹನಿನೂ ನೀರು ಕೊಡ್ತಿಲ್ಲ ನಾನು. ಅಂದ್ರೆ ನೀನ್ ದುಡಿತಾ ಇಲ್ಲ ಅನ್ನೋ ಕಾರಣಕ್ಕೆ? ಹಾ, ನಾನ್ ದುಡಿತಾ ಇಲ್ಲ. ನನಗೇನೋ ಒಂದು ಮನ್ಸಿಗೆ ಇದು ಆಗಿತ್ತಣ್ಣ, ಎಲ್ಲಾರು ಮನೆಯವ್ರೆ ಈ ತರ ಮಾಡಿದ್ರಲ್ಲ ಅಂತ. ಈ ತರ ಇದ್ದೊಳಗೆ ಮದ್ವೆ ಆಗೋದೇ ತಪ್ಪೇನಂತ ನನಗೆ ಒಂಥರ ಇವ್ರ ಮೇಲೆ ಅಸಮಾಧಾನ. ಅಲ್ಲ, ಅಮ್ಮ ಕೂಡ ಹಂಗೆ ಮಾಡೋರ? ನಮ್ಮ ಅಮ್ಮನೇನ ಬೋಸಡಿ ಮಗನಿಗೆ ಒದ್ದು ಹೊರಗೆ ಹಾಕೋ, ಡೈಲಿ ಬೈದು ನನಗೆ ಹರಾಸ್ಮೆಂಟ್ ಆಗಿ ನನ್ನ ಮನೆ ಬಿಟ್ಟು ಬರೋಕೆ ಅದೇ ಕಾರಣ. ನನ್ನ ಕೈಯಲ್ಲಿರೋ 2 ವೀಲರ್ನು ಕಸ್ಕೊಂಡು ನಡ್ಕಾಡಂಗ್ ತಿರ್ಗಾಡ್ಸೋದು. ಈಗ ನಿಮ್ಮ ಹತ್ರ ಕಾರ್ ಬಿಟ್ರೆ ಏನೂ ಇಲ್ಲ? ಇಲ್ಲ, ಅದು ನಮ್ಮ ಫ್ರೆಂಡ್ ಇದ್ದಾನೆ, ನಂದು ಅಲ್ಲ. ಅದು ನಮ್ಮ ಫ್ರೆಂಡ್ ಗಾಡಿ ಮೇಲೆ ನಾನು ಮಾಡ್ತೀನಿ. ಮನೆ ಬಿಟ್ಟು 9 ತಿಂಗಳಾಯ್ತು. ನಮ್ಮ ಅಮ್ಮನೇ ಡೈಲಿ ಆತರ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ. ನನಗೆ ತಲೆ ಕೆಟ್ಟು ನಾನು ಬಂದ್ಬಿಟ್ಟೆ. ಅಂದ್ರೆ ಹಿಂಗ್ ಉಳಿದ ಅಣ್ಣಂದಿರೆಲ್ಲ ಇದ್ದಾರಲ್ಲ, ಇವ್ರೇನು ಅಂತಿರ್ಲಿಲ್ವಾ? ಈಗ ಉಳಿದ ಅಣ್ಣ ತಮ್ಮದಿರು ಇದ್ದೀರಲ್ಲಪ್ಪ? ಹಾ, ಅವರು ಒಂದ್ ಕಾಲ್ ಇಲ್ಲ ಏನಿಲ್ಲ. ಮನೆ ತಗೊಂಡ್ರು, ಮನೆ ಶಾಂತಿ ಮಾಡಿದ್ರು 21. ನಾನು ಪ್ರಯಾಗ್ರಾಜ್ ಹೋಗಿದ್ದೆ. ಹೋದ್ಮೇಲೆ 21ಗೆ ಲಾಸ್ಟ್ ಫೆಬ್ರವರಿ 21ಗೆ ಇತ್ತನ. ಒಂದ್ ಕಾಲ್ ಇಲ್ಲ. ನಮ್ ಸಿಸ್ಟರ್ನು ಒಂದ್ ಕಾಲ್ ಇಲ್ಲ. ಆಯ್ತು, ಬಟ್ ಇಲ್ಲಿ ಮನೆ ಬಿಟ್ಟು ಬಂದಿದ್ದ ಧೈರ್ಯ ಇವಳಿದ್ದಾಳೆ ಅಂತ? ಹಾ, ಹೌದಣ್ಣ. ಅವಳು ನನ್ನ ಜೊತೆಲಿ ಹಾಗೆ ಇದ್ಲನ. ಬಟ್ ಇವತ್ ಏನಾಯ್ತು ಅವ್ರ ಮನೇಲಿ ಇನ್ಸಿಡೆಂಟ್ ಗೊತ್ತಿಲ್ಲ, ಬಟ್ ಅವಳು ಅಷ್ಟೇ ಹೇಳಿ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ. ಬಟ್ ಬೆಳಿಗ್ಗೆವರೆಗೂ ಕೂಡ ಇದು ಪಾಸಿಟಿವ್ ಆಗೇ ಇತ್ತು? ಹಾ, ಬೆಳಿಗ್ಗೆ ನಾನು ಪಾಸಿಟಿವ್ ಅಣ್ಣ, ಯಾವ್ದು ಒಂದು ಇದನ್ನು ಇದ್ದಿದ್ದಿಲ್ಲ ಅಣ್ಣ. ಈ ತರ ಆಗತ್ತಂತಾನೆ ಗೊತ್ತಿರಲಿಲ್ಲ. ಬಟ್ ಬೆಳಿಗ್ಗೆ ಚೆನ್ನಾಗಿ ಮಾತಾಡಿದ್ರಾ? ಚೆನ್ನಾಗಿ ಮಾತಾಡಿದ್ದೇವಣ್ಣ. ಸೊ ಮಧ್ಯಾಹ್ನ ಅಥವಾ ಸಂಜೆನಾ ಆ ಮೆಸೇಜ್ ಬಂದಿದ್ದು? ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಹೋಗಿದ್ದಾಳಣ್ಣ. ನಾನು 2 ಸಲ ಕಾಲ್ ಮಾಡಿದೆ ಎಲ್ಲದೆ ಅಂತ. ಇಲ್ಲ, ಮನೇಲಿ ಇದೀನಿ ಅಂತ ಒಂದು ಮೆಸೇಜ್ ಬಂತು. ಸಾಯಂಕಾಲ ನಾನು ಎಷ್ಟೋ ಫೋನ್ ಮಾಡಿ 8 ಗಂಟೆ ಅವ್ಳು ಡ್ಯೂಟಿ ಮುಗಿತೆ. ನಾನು ನಾರ್ಮಲ್ ಡೈಲಿ ಕಾಲ್ ಮಾಡಂಗೆ ಇಲ್ಲಿ ಅವಳು ಮಾಡ್ತಿದ್ಲು, ನಾವು ಮಾಡಿಲ್ಲಲ್ಲ ಅಂತ 7:30 ಕಾಲ್ ಮಾಡ್ತಿದ್ವಿ. ಒಟ್ಟ ಅವಾಗೂ ನಾಟ್ ರೀಚಬಲ್ ಇತ್ತನ ಫೋನು. ಆಮೇಲೆ 8:20ಕ್ಕೆ ಮೆಸೇಜ್ ಬಂತು. ಮೆಸೇಜ್ ಮಾಡ್ಬಿಡ, ಕಾಲ್ ಮಾಡೋ, ನಾನು ಪೊಲೀಸ್ ಹತ್ತೀನಿ, ನಿನ್ ಲೈಫ್ ನೀನ್ ನೋಡ್ಕೊ, ನಮ್ಮ ಮನೇಲಿ ಮಾಡಿ ಕೊಡಲ್ಲ, ನಾನು ಆಗಲ್ಲ ಅಂತಂದು ಇಷ್ಟೇ ಹೇಳಿ. ಬಟ್ ಇವಳದೇನಿಲ್ಲ, ಅವ್ರ ಮನೇಲಿ ಇರೋದು ಹ್ಯಾರಾಸ್ಮೆಂಟ್ ಅನ್ನ.
ಅವ್ರ ಮನೇಲಿ ಎಷ್ಟೋ ಸಲ ನಮ್ಮಿಬ್ರದ್ದು ಏನ್ ಕಮಿಟ್ಮೆಂಟ್ ಇತ್ತಾನ ಓಡಿ ಹೋಗಿ ಏನೂ ಮಾಡ್ಬಾರ್ದಂತ ಅದೊಂದು ಕಮಿಟ್ಮೆಂಟ್ ಇತ್ತಾನ. ಆ ಅಲ್ಲಪ್ಪ ತರ ಈಗ ತಪ್ಪಬೇಡ. ಕಳೆದ ನೀವು ಪರಿಚಯದ ಸಮಯದಿಂದ ಅಥವಾ ಮದುವೆ ಆಗಬೇಕು ಅಂತ ಈ ನ್ಯಾಯ ಪಂಚಾಯತಿ ಇಷ್ಟೆಲ್ಲ ಆದಮೇಲೆ ಮುಂದುವರಿತಿದ್ದವರು ಈಗ ಅರೇಂಜ್ಮೆಂಟ್ ಕಾರಣಕ್ಕೆ ಹಿಂಗೆ ಬದಲಾಗ್ತಾರೆ ಅನ್ನೋದು ನಂಬ್ತೀಯ? ಅಂದರೆ ಅಷ್ಟು ಅರೇಂಜ್ಮೆಂಟ್ ಅವಾಗ್ಲಿಂದಲೂ ಇತ್ತಲ್ಲ. ಹರಾಸ್ಮೆಂಟ್ ಅಂದ್ರೆ ಅವ್ರ ಮನೇಲಿ ಏನಂದ್ರೆ ನಮ್ಮಿಬ್ರದ್ದು ಕಮಿಟ್ಮೆಂಟ್ ಮನೇಲಿ ಒಪ್ಪಿದ್ರೆ ಮಾಡ್ಕೊಳ್ಳೋದು, ಹ್ಞೂ ಇಲ್ಲಾಂದ್ರೆ ಹೀಗೆ ಒಬ್ಬರ ನೆನಪಲ್ಲಿ ಒಬ್ಬರು ಇರೋದು ಅಂತ ಮಾತಾಗಿತ್ತು. ಮತ್ತಿರೀಗ ಹಾ ಇರಪ್ಪ ನೆನಪಲ್ಲಿ ಇರೀಗ. ಓಕೆ ಅಣ್ಣ, ಅದು ಮುಂದೆ ಲೈಫ್ ಹೇಗ್ ಬರುತ್ತೆ ನಾನು ಇರ್ತೀನಿ, ನನಗೆ ನಂದೇನ್ ನೋ ಪ್ರಾಬ್ಲಮ್. ಹ್ಞೂ ಬಟ್ ಯಾಕೆ ಈ ತರ ಆತಂದ್ರೆ ಇನ್ನು ಅದೇ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದೆ ನಿಮ್ಗೆ ನಾನ್ ಮಾಡಿದ ತಪ್ಪ ಏನಾದ್ರು ಅಂತ ಕೇಳ್ತಾ ಇದ್ದೆ. ಇರ್ಲಪ್ಪ. ಈಗ ನನಗೆ ಅರ್ಥವಾಯ್ತು ಈಗ ನಿನ್ನ ಗೊಂದಲ ಏನು ಅಂತ. ಈವನ್ ಈಗ ನಾನು ಆಯ್ತಪ್ಪ ನೆನಪಲ್ಲಿ ಇರಯ್ಯ ಅಂದಾಗ ನೀನು ಸಡನ್ನಾಗಿ ಹೇಳಿದ್ದೇನು, ಆಯಿತು ಗುರುಗಳೇ ನಾನು ಇರ್ತೀನಿ, ಅಂದರೆ ಇರ್ತೀನಿ ಹೌದು, ಬಟ್ ಅದಕ್ಕೆ ಮೀರಿ ಅಲ್ಲಿ ಏನೋ ಒಂದು ಪ್ರಶ್ನೆ ಇದೆ, ಬಟ್ ಅದು ನಿನ್ನ ಬಾಯಲ್ಲಿ ಬರೋಕ್ಕಾಗಲ್ಲ. ಈಗ ಅದು ಯಾವ್ದಣ್ಣ? ಇರ್ತೀನಿ ಹೌದು, ಅವಳು ನೆನಪಲ್ಲಿ ಇರ್ತೀನಿ, ಅಥವಾ ನಾನು ಅವಳನ್ನು ಬಿಟ್ಟು ಇರ್ತೀನಿ, ಅಥವಾ ಆಯಿತು ಇನ್ನು ಮುಂದೆ ನಾನು ಸಪ್ರೇಟ್ ಜೀವನ ನೋಡ್ಕೊಳ್ತೀನಿ ಹೌದು, ಬಟ್ ಅಲ್ಲಿ ಏನೋ ಒಂದು ಭಾರದ ಮನಸ್ಥಿತಿ ಇದೆ. ಅದಕ್ಕೆ ಅದನ್ನ ಪ್ರಶ್ನೆ ಮೂಲಕ ಕೇಳೋಕ್ಕಾಗಲ್ಲ. ಅದಕ್ಕೆ ನಾನು ಸುಮ್ಮನೆ ಉತ್ತರ ಹೇಳಬೇಕಷ್ಟೇ. ಈಗ ನೀನು ಅದನ್ನು ಕೇಳಂಗೂ ಇಲ್ಲ, ನಾನು ಅದನ್ನು ಹೇಳಂಗೂ ಇಲ್ಲ. ನಿಮಗ್ ಅನ್ಸಿದ್ ಕೇಳೋಣ, ನಾನು ಓಕೆ ಇದ್ರೆ ಓಕೆ ಅಂತಾನೆ ಹೇಳ್ತೀನಿ. ಅದು ಇರ್ಲಪ್ಪ. ಇಲ್ಲಿ ನೋಡಿಯಾ, ಒಂದು ಅಂಥ ಹೆಣ್ಣು ಮಗಳು ಆಕೆ ಕಷ್ಟ ಅಥವಾ ಆಕೆಗೆ ಆಗಿರೋ ಅನ್ಯಾಯ ಅಂದರೆ 12 ವಯಸ್ಸಿಗೆ ಏನೂ ಗೊತ್ತಿಲ್ಲದ ಆಡ್ಕೊಂಡು ಬೆಳಿಬೇಕಾದ ಮಗಳಿಗೆ ಮದುವೆ ಮಾಡಿ ಅಂದರೆ ಗೊತ್ತಿಲ್ಲ. ಐ ಆಮ್ ಸಾರಿ, ನಿಮ್ಮ ಕಡೆ ಇದೊಂದು ಭಾಳ ನೀಚ ಮನಸ್ಥಿತಿಯ ಕೆಲವು ಸಂಪ್ರದಾಯಗಳಿದ್ದಾವೆ. ಈಗ ಪುಣ್ಯ ಇವಾಗಿಲ್ಲ ಅಂದರೆ ಹೆಣ್ಮಕ್ಳು ಪುಣ್ಯ. ಈ 12 ವಯಸ್ಸಿಗೆ ಮದುವೆ ಮಾಡೋದು, ತೊಟ್ಲಲ್ಲೇ ಒಂದು ನಿರ್ಧಾರಕ್ಕೆ ಬರೋದು, ಹೌದಣ್ಣ, ಆ ತರ ಇದೆ. ಎಷ್ಟು ನೋಡಿದ್ದೀನಿ ಇದೇ ಕಾರ್ಯಕ್ರಮದಲ್ಲಿ. ನೋಡಿ, ನನಗೆ ಆ ಉತ್ತರ ಕರ್ನಾಟಕದ ಆ ಭಾಗದ ನಮ್ಮ ಇಡೀ ಆಶ್ರಮದ 100 ಈ ಥರದ ಮಾತುಕತೆ, ಅದು ಕೌನ್ಸ್ಲಿಂಗ್ ಆಗಿರ್ಬೋದು ಅಥವಾ ಆಶ್ರಮಕ್ಕೆ ಬರೋದಾಗಿರ್ಬೋದು, ಕಾರ್ಯಕ್ರಮದಲ್ಲಾಗಿರ್ಬೋದು, 100 ವಿಚಾರಗಳು ನಾನು ಮಾತಾಡದೆ ಕೌನ್ಸಿಲಿಂಗ್ ಮಾಡಿದೆ ಅಂದರೆ ಮಿನಿಮಮ್ 65ರಿಂದ 70 ಬರೀ ಉತ್ತರ ಕರ್ನಾಟಕದವೇ ಇರ್ತಾರೆ. ಹೌದಾ, ಈ ತರ ಕಲ್ಚರ್ ಇನ್ನೂ ನಮ್ ಕಡೆ ಇದೆ ಅಣ್ಣ. ಪಾಪ ಅಂದರೆ ಆ ಹೆಣ್ಣು ಮಕ್ಳಿಗೆ ಪಾಪ ವಿದ್ಯೆನೂ ಕಡಿಮೆ ಇರುತ್ತೆ, ಪಾಪ ಓದಿಸ್ಲಿಕ್ಕೆ ಆಗಲ್ಲ. ಅಲ್ಲಿ ಒಂಚೂರು ಏನೋ ಬಡತನ, ಏನೋ ಕಷ್ಟಗಳು ಆಯಿತು. ಆ ಹಣಕಾಸಿನ ದರಿದ್ರತನ ಇರಲಿ, ತೊಂದರೆ ಇಲ್ಲ, ಅದು ಹೆಂಗೋ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ ಆ ಭಾಗದ ಜನರಿಗೂ. ಆದರೆ ಏನಕ್ಕೋ ನೋಡಿ, ಈಗ 12 ವರ್ಷದ ಗಂಡ ತೀರೋದಪ್ಪ, ಆ ಕಳಂಕವನ್ನು ಹೊತ್ಕೊಂಡು ಇನ್ನೊಬ್ಬ ಗಂಡ ಅನುಮಾನ ಪಟ್ಟ, ಅದಕ್ಕೆ ಆ ಹೆಣ್ಮಗಳು ಹೊಣೆನಾ ಈಗ ಅದಕ್ಕೆ? ಅದಕ್ಕೆ ಯಾರು ಹೊಣೆ? ಅದಕ್ಕೆ ಈ ಪಾಪ ಆ ಹೆತ್ತವ್ರ ಮೇಲೆ ಇರುತ್ತೆ. ನಾನು ಯಾವತ್ತು ನಿನಗೆ ಇಷ್ಟೊಂದು ನಿನ್ ಜೀವನನೇ ಹಾಳು ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಎಂದೂ ಉದ್ಧಾರ ಆಗಲ್ಲ ಅಂತ ನಾನೇ ಸುಮಾರು ಸಲ ಹೇಳಿದ್ದೀನಿ ನಾನು. ಏನು ಮಾಡೋದು ನೋಡಿ, ಈ ವಿಚಾರದಲ್ಲಿ ಆ ಹೆಣ್ಣುಮಗಳ ದೌರ್ಬಲ್ಯ ಅಥವಾ ಪಾಪ ಆಕೆಯ ಕಾಯಿಲೆ ಅಥವಾ ಆಕೆಗೆ ಏನೋ ಒಂದು ದುಃಖ, ಅದೆಲ್ಲ ಅರ್ಥ ಆದಮೇಲೂ ನಾನು ಆಕೆಗೆ ಭಾಳ ಕೊಡ್ತೀನಿ ಅಂತ ಅಂದಿದ್ದು ಹೌದು, ಅದ್ಭುತವೇ ಹೌದು. ನೋಡಪ್ಪ, ಈಗ ಆ ಹೆಣ್ಣುಮಗಳು ತನ್ನ ಮನೆಯವರಿಗೆ ಈಗ ನನ್ನ ಅಪ್ಪ ಅಮ್ಮ ಹಿಂಗೆ ಮಾಡ್ತಿದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ, ನಿನ್ನನ್ನು ಅವ್ರ ಮನೆಯವ್ರಿಗೋಸ್ಕರ ಬಿಡಬೇಕಾದ ಕಾಲ ಬಂದಿದೆ. ಅರ್ಥ ಆಯ್ತಲ್ಲಪ್ಪ? ಕರೆಕ್ಟ್ ಅಣ್ಣ. ಆ ಹುಡುಗಿಯ ಸ್ವಂತ ನಿರ್ಧಾರ ಅಲ್ಲದೆ ಹೋದ್ರು, ನಾಳೆ ದಿನ ತಾನು ಈ ನಿರ್ಧಾರ ತಗೊಂಡ್ರೆ ನನ್ನ ಅಪ್ಪ ನನ್ನಮ್ಮ, ಈಗ ಒಂದು ಹೆಣ್ಮಗಳಾಗಿ ತನ್ನ ಮನೆಯ ಸಂತೋಷ ನೆಮ್ಮದಿ ಬಯಸೋದು ತಪ್ಪಲ್ಲ. ಈಗ ನಿನಗೆ ಮೋಸ ಆಯಿತು, ನಿನಗೆ ನೋವಾಯಿತು, ನಿನಗೆ ಯಾಕೋ ಅನ್ಯಾಯ ಆಯಿತು ಅಂತ ನನಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಮದುವೆ ಆಗಿ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ತವ್ರ ಮನೆಗೇನು ಹೋಗಿ ಕೂತಿಲ್ಲ, ಇನ್ನು ಮಾತುಕತೆ ಹಂತದಲ್ಲೇ. ಅಂದ್ರೆ ಇದು ತಪ್ಪೇ, ನಾನು ತಪ್ಪಲ್ಲ ಅಂತ ಹೇಳಲ್ಲ. ಹಂಗಿರೋಳಾದರೆ ನಾನು ಮಾತು ಕೊಡಬಾರ್ದು. ಇಲ್ಲ, ನನ್ನ ಬದುಕಲ್ಲಿ ಹಿಂಗೆ ನಡೀತಾ ಇದೆ, ನಮ್ಮ ಮನೆಯವ್ರು ಒಪ್ಪಲ್ಲ, ನಮ್ಮ ಜಾತಿ ಬೇರೆ, ಅಥವಾ ನಮಗೆ ಅದಾಗಲ್ಲ ಇದಾಗಲ್ಲ, ನನಗೆ ಹಿಂಗಿದೆ, ನಮ್ಮ ಮನೇಲಿ ಒಪ್ಪಲ್ಲ, ಇಂಥದ್ದೇನೋ ಇದ್ದಾಗ ಆರಂಭದಲ್ಲಿ ನೋ ಅಂದ್ಬಿಡ್ಬೇಕು. ಅದೇ ಅಣ್ಣ. ಅವತ್ತು ಎಸ್ ಅಂದ್ಕೊಂಡು ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೂ 9-10 ತಿಂಗಳು 1 ವರ್ಷ ಎಲ್ಲ ಹ್ಞೂ ನಾನು ನೀನು ಒಂದು ಜನ್ಮದ ಜೋಡಿ ಅಂದ್ಕೊಂಬಿಟ್ಟು ಇಲ್ಲಿ ಬಂದು ನಾನು ನಿನ್ನ ಪಾಲಿಗೆ ಸತ್ತೆ, ನಾನು ಮರೆತುಬಿಡು, ನೀನು ಬದುಕು ಕಟ್ಕೊ ಅಂದಾಗ ನಿಜವಾಗಲೂ ನಿನಗೆ ಈ ಕಾಯಿಲೆ ಇದೆ, ನಿನಗೆ ಇಂಥದ್ದೇನೋ ಸಮಸ್ಯೆ ಇದೆ, ನೀನು ನೊಂದಿದ್ದೀಯಾ, ನಿನಗೆ ಅನ್ಯಾಯ ಆಗಿದೆ, ಇದೆಲ್ಲ ಗೊತ್ತಾದ ಮೇಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಎಂದಾಗ ನೀನು ಅದಕ್ಕೆ ಎಷ್ಟು ಬದ್ಧಳಾಗಿರ್ಬೇಕಲ್ಲ. ಹೌದಣ್ಣ. ಆದರೆ ಒಂದೇ ಮಾತಲ್ಲಿ
ನೀನು ಮರ್ತುಬಿಟ್ಟು ನನ್ನ ಅನ್ನೋದಾದರೆ ಈ ಮಾತು ಅವತ್ತೇ ಹೇಳಬೇಕು. ಅದು ಅಂದರೆ ಇದು ಈ ಹೆಣ್ಮಗಳಿಗೆ ಅಂತಲ್ಲ, ಈ ರೀತಿ ಗಂಡು ಮಕ್ಳ ಜೀವನದಲ್ಲಿ ಆಟ ಆಡೋರು ತುಂಬ ಜನ ಇದ್ದಾರೆ. ಹೌದಣ್ಣ. ಚೆನ್ನಾಗಿದ್ದ ಕಾಲದಲ್ಲಿ ಇದ್ಬಿಟ್ಟು ಕಡೆಯಲ್ಲಿ ಮನೆಯವರು ಒಂದು ಹುಡುಗನ ನೋಡಿದ್ದಾರೆ, ನನ್ನನ್ನು ಮರ್ತು ಬಿಡು ಅಂದ್ಬಿಟ್ರೆ ಅದೇನು ಜಾತ್ರೆಲಿ ಸಿಗೋ ಬೊಂಬೆನ ಗಂಡು ಮಕ್ಕಳು ಹೃದಯ? ಅದೇ ಅಣ್ಣ, ಅದೇ ಅಣ್ಣ. ಇದು ಬಹಳ ತಪ್ಪು, ನನಗೆ ಅರ್ಥವಾಗುತ್ತೆ. ಆದರೆ ಈಗ ನಿನ್ನ ಬಾಯಾರನೇ ಹೇಳಿದೆ, ಇಲ್ಲ ಗುರುಗಳೇ ಅವಳದೇನು ನಿರ್ಧಾರ ಆಗಿರಲಿಕ್ಕಿಲ್ಲ, ಅವ್ರ ಮನೆಯವರ ಒತ್ತಡ, ಅವ್ರ ಮನೆಯವರ ಆ ವಿಚಾರಗಳನ್ನು ಎದುರಿಸೋಕ್ಕಾಗದೆ ಈ ನಿರ್ಧಾರಕ್ಕೆ ಬಂದಿರ್ಬೋದು ಅವಳು ಅಂತ. ನೋಡಪ್ಪ, ನೀನು ಯೋಚನೆ ಮಾಡ್ಯಾ, ಈ ಒಂದು ಎಷ್ಟು ವರ್ಷದ ಪ್ರೀತಿ ನಿಮ್ಮದು? ನಮ್ದು ಇವಾಗ ನಾಳೆ ಜೂನ್ ಬಂದ್ರೆ 5 ವರ್ಷ ಆಯ್ತು. ಆಯಿತು. ಈ ಮಧ್ಯೆ ಕೂಡ ಈ ರೀತಿ ಮುಗ್ದೇ ಹೋಯ್ತು ಅನ್ನೋ ಕಾಲವನ್ನು ಇದೇ ಫಸ್ಟ್ ಅಲ್ಲ, ಈ ಹಿಂದೆನೂ ನೋಡಿರ್ತೀರ ನೀನು. ಹಾ, ಹೌದಣ್ಣ. ಇದು ಅದೇ ಥರ ಇದು ಒಂದಷ್ಟೇ. ಇನ್ನೊಂದು ವಾರ ಮತ್ತೇನೋ ಕನೆಕ್ಷನ್ ಬರುತ್ತೆ. ನಾನು ಕೇಳಿಸ್ಕೊ, ಇದು ನಿಜ ಆಗದಿದ್ರೆ ಕೇಳಿ ನೀನು ಬೇಕಾರೆ. ಆದ್ರೆ ನಾನು ಪರ್ಸನಲ್ ಆಗಿ ನಿಮ್ ಬಂದು ಮೀಟ್ ಮಾಡ್ತೀನಿ ನಾನು. ಈಗ ಅದು ನಿನ್ಗೆ ಒಳ್ಳೇದಾಗ್ಲಿ ಅದಾಗ್ಲಿ ಇದಾಗ್ಲಿ ಅಂತಲ್ಲ, ಧರ್ಮ ಹಿಂಗಿದೆ, ಸತ್ಯ ಹಿಂಗಿದೆ, ಅಥವಾ ಅಲ್ಲಿ ವಿಚಾರ ಹಿಂಗಿದೆ. ಇಲ್ಲ, ಹಿಂದೆನೂ ಸುಮಾರು ಸಲ ಈ ತರ ಆಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ ಕಣೆ, ಅದು ನನಗೆ ಗೊತ್ತು ಕಣೆ, ನಾನು 1000 ಕತೆ ಕೇಳಿದ್ದೀನಿ. ಹೌದಣ್ಣ. ಅದೇ ಥರ ಇದು ಒಂದಷ್ಟೇ. ಆದರೆ ನಾನು ಹೇಳೋದು, ಇದನ್ನು ಮತ್ತಿಂಗೆ ಒಂದು ಸತಿ 1 ತಿಂಗಳು ಮಾತಾಡೋದು ಮತ್ತು ಅಲ್ಲೆಲ್ಲ ಒಂದು ಕಡೆ ಮರ್ತು ಬಿಡು ಅನ್ನೋದು ಇದೇ ಆಟ ಅಲ್ಲ. ಹೌದಾ, ನಾನು ಅದೇ ಹೇಳಿದ್ದೀನಿ. ಇನ್ನೊಂದು ಸಾರಿ ಆಕೆ ಕನೆಕ್ಟ್ ಆದ್ರೆ ನೋಡಪ್ಪ, ಅಂತ ಹೆಣ್ಣು ಮಗಳಿಗೆ ಒಂದು ಬಾಳ ಕೊಡಬೇಕು ಅಂದ್ಕೊಳ್ಳೋದು ಒಳ್ಳೆ ನಿರ್ಧಾರವೇ. ಆದ್ರೆ ಹಾಗಂತ ಅದನ್ನ ಆಕೆ ಸುಮ್ಮನೆ ಗ್ರಾಂಟೆಡ್ ಆಗಿ ತಗೊಳ್ಳೋದ್ರಿಂದ ನಿಂದು ಅಂತ ಒಂದು ಬದುಕಿದೆ. ನೆಕ್ಸ್ಟ್ ಸಾರಿ ಬಂದ್ರೆ ನೋಡಮ್ಮ ಹಿಂಗಿದೆ. ಈಗ ನೀನು ಈಗ ಹುಚ್ಚುಂತರ ಮಾತಾಡೋದಲ್ಲ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ನಾನು ಅದಕ್ಕೆ ಇವಾಗ ಇಷ್ಟು ಪ್ರಾಕ್ಟಿಕಲ್ ಕೂಲ್ ಅಣ್ಣ. ಇದಕ್ಕೆ ಮೊದ್ಲು ಆ ತರ ಮಾತು ಬಂದ್ರೆ ನಾನು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ತುಂಬಾ ಸಲ ಅವ್ರ ಮನೆ ಹತ್ರ ಹೋಗಿ ಜಗಳ ಮಾಡ್ಬೇಕದ, ಅವಳಿಗೆ ಎಷ್ಟೋ ಫೋನ್ ಮಾಡಿದ್ದೆ. ಇವಾಗ ಅದೆಲ್ಲ ಬಿಟ್ಬಿಟ್ಟು ಸುಮ್ ಕೂಲ್ ಆಗಿ ನಾನು ಅದಕ್ಕೆ ಕೂಲ್ ಆಗಿದ್ದೇನೆ. ಇದು ನಿನ್ನ ಒಳ್ಳೆ ಗುಣ ನೋಡಪ್ಪ. ಇವಾಗ ನಾನು ಎಷ್ಟೇ ಹೇಳಿದ್ರು ಕೂಲ್, ಅಷ್ಟ ಏನ್ ಆಗ್ಬೇಕು ಅದನ್ನ ನಿಧಾನಗತಿಯಿಂದ ವಿಚಾರ ಮಾಡ್ಬೇಕು, ಏನಾಗತ್ತೆ ಏನಿಲ್ಲ ಅದನ್ನ ನೋಡ್ಬೇಕಂತ ನಾನು ಸುಮ್ನೆ ಇದ್ದೀನಿ. ಗ್ರೇಟ್. ಹಾಗೆ ಈಗ ನೀವು ಟ್ಯಾಕ್ಸಿ ಓಡಿಸೋರು ಅಥವಾ ಡ್ರೈವರು ಏನೋ ಒಂದು ಯಾಕೋ ಒಂದು ಚಕ್ರ ಪಂಚರ್ ಆಗಿದೆ ಅಂದಾಗ ಬಿಡು ಹೆಂಗೋ ಒಟ್ನಾಗ ಬೇಗ ಸೇರಿದ್ರಾಯ್ತು ಅಂದುಕೊಂಡು ನೀವು ಆ ಪಂಚರ್ ಆಗಿರೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಪಘಾತ ಮಾಡ್ಕೊಳ್ಬೇಕಾಗುತ್ತೆ. ಹೌದಣ್ಣ, ನಾನು ಅದಕ್ಕೆ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಸೇಫ್ಟಿ ಮುಖ್ಯ. ಅದೇ ಇವಾಗ ನಾನು ಅಷ್ಟು ಕೂಲ್ ಆಗಿ ಎಲ್ಲಾನು ವಿಚಾರ ಮಾಡ್ತಾ ಇದ್ದೇನೆ. ಹಂಗೆ ಬದುಕು ದೊಡ್ಡದು, ಹೀಗೆ ಅಲ್ದಿರ್ ಇನ್ನೊಬ್ಳು. ಇದು ಹಿಂದ್ಗಡೆ ಈ ತರ ಅಗ್ರೆಸಿವ್ ಆಗಿ ಇಬ್ಬರು, ಅವಳು ಆ ತರ ಕುಡ್ದಿರೋದು, ನಾನು ಆ ತರ ಕುಡ್ದಿರೋದು, ಅದಕ್ಕೆ ಆಗಿರೋದು. ಅದಕ್ಕೆ ನಾನು ಅದು ಯಾವತ್ತಾಯ್ತು ಅವಾಗಿಂದ ಕೂಲ್, ಏನೇ ಆದ್ರೂ ನಿಧಾನಗತಿಯಿಂದ ವಿಚಾರ ಮಾಡ್ಬೇಕಂತ ನಾನು ಪ್ರಾಣನಪ್ಪ. ನೋಡಪ್ಪ, ಪ್ರಯಾಗ್ರಾಜ್ ಹೋಗಿ ಕುಂಭಮೇಳಕ್ಕೆ ಹೋಗಿ ಪಾಪ ಕಳ್ಕೊಂಡು ಬಂದಿದ್ದೀಯಾ ಅಂತ ಅಂದ್ಕೋ ಸುಮ್ನೆ. ಆದ್ರೆ ಇಲ್ಲಿ ನಿಜವಾದ ಪಾಪಗಳು ಯಾವುದು ಅಂದ್ರೆ ಆತ್ಮಹತ್ಯೆ. ಹೌದಾ? ಇಲ್ಲಿ ಹಬ್ಬ ಅಂದ್ರೆ ಅವತ್ತು ವಿಷ ಕುಡಿದು ಸತ್ತಿದ್ರೆ ಒಂದೆರಡು ನಿನ್ನ ಹೆಸರಲ್ಲಿ ತಿಥಿ ಮಾಡಿ ಎಲ್ಲ ಬೂಂದಿ ಕಾಳು ತಿಂದು ಒಂದು ಫೋಟೋ ಇಟ್ಟು ಹೂನಾರ ಹಾಕ್ಬಿಟ್ಟು ಇಷ್ಟೊತ್ತಿಗೆಲ್ಲ ಅವ್ರವ್ರ ಜೀವನ ನೋಡ್ಕೊಂಡು ಮರ್ತಿರೋರು. ಯಾರಿಗೂ ಅಳಲ್ಲ ಕಣೆಯ. ಏನೋ ಎತ್ತಿದ್ದೀವಿ ಒತ್ತಿದ್ದೀವಿ ಅನ್ನೋ ಕಾರಣಕ್ಕೆ ಒಂದು 13 ದಿನ 1 ವರ್ಷ ಅಳಬಹುದು. ಹಾಗಾಗಿ ಅಯ್ಯೋ ಇವಳು ಸಿಗದೆ ಹೋದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ, ನಂಗೆ ಹಂಗಾಗ್ಬಿಡ್ತೀನಿ. ಇಲ್ಲ, ಫಸ್ಟ್ ಆಫ್ ಆಲ್ ಈ ಹೆಣ್ಮಗಳಿಗೆ ನಾನೊಂದು ಬದುಕನ್ನು ಕೊಡಬೇಕು ಅಂದ್ಕೊಂಡಿದ್ದು ಅದು ನನ್ನ ದೊಡ್ಡತನ. ಅದನ್ನು ಉಳಿಸ್ಕೊಂಡ್ಲ ಆಯಿತು. ನೋಡವ್ವ, ನಾನು ನಿನಗೆ ಇನ್ನೊಂದು 6 ತಿಂಗಳು ಸಮಯ ಕೊಡ್ತೀನಿ. ಅರ್ಥಾತ್ ಮುಂದಿನ ಡಿಸೆಂಬರ್ ಅಥವಾ ಮುಂದಿನ ನವೆಂಬರ್ ಅಥವಾ ಕನ್ನಡ ರಾಜ್ಯೋತ್ಸವವರೆಗೂ ನಿಂಗೆ ಸಮಯ ಕೊಡ್ತೀನಿ. ನೀನು ಅಷ್ಟರಲ್ಲಿ ಹಿಂಗೆ ಒಂದ್ಸಲ ಬ್ಲ್ಯಾಕ್ ಮಾಡೋದು, ಬ್ಲ್ಯಾಕ್ ತೆಗೆಯೋದು ಇದೇನು ನಾವು ಹೈಸ್ಕೂಲಲ್ಲಿ ಇದ್ದೀವ? ನಾವು ಬದುಕನ್ನು ಕಟ್ಕೊಂಡು ನನಗೂ 32 ಆಯ್ತಾ ಬಂತು. ಅದೇ ಅಣ್ಣ, ನಮ್ ಆಕ್ಚುಲಿ ಪ್ಲಾನ್ ಇದ್ದಿದೆ ಮೇ 10ಕ್ಕೆ ನಾವು ಮದುವೆ ಮಾಡ್ಕೋಬೇಕಂತಾನೆ ಪ್ಲಾನ್ ಇತ್ತಣ್ಣ. ಮೇ 10 ಇವಾಗ ಬರೋದು. ಓಕೆ. ಅದಕ್ಕೆ ನಾನು ಎಲ್ಲಾದ್ರೂ ನಮ್ಮ ಮನೇಲಿ ನೀನ್ ಅವ್ಳು ಮಾಡ್ಕೊಂಡ್ರೆ ನಮ್ಮ ಮನೇಲಿ ಇರ್ಬೇಡ ಅಂತ ಹೇಳಿದ್ಮ. ಆಯ್ತು, ಓಕೆ, ನಾನು ಇರುದಿಲ್ಲ, ನಾನು ಮಾಡ್ಕೋತೀನಿ, ಅವ್ಳಿಗೆ ಲೈಫ್ ಕೊಡ್ತೀನಿ, ನನ್ನಿಂದ ಅವಳು ಲೈಫ್ ಒಂದು ಖುಷಿ ಇರ್ತಾರೆ, ನನ್ನಿಂದ ಯಾರಾದ್ರೂ ಖುಷಿ ಇರ್ತಾರಂದ್ರೆ ನಾನು ಅದಕ್ಕೆ ರೆಡಿ ಅಂತ ನಾನು ಬಂದ್ಬಿಟ್ಟಿದ್ದೀನಿ. ಆಗ್ಲಪ್ಪ, ತೊಂದರೆ ಇಲ್ಲ. ಆದರೆ ಈಕೆ ವಿಚಾರದಲ್ಲಿ ಅವರ ಅಪ್ಪ ಅಮ್ಮನಿಗೋಸ್ಕರ ಈಕೆ ಇನ್ನೊಮ್ಮೆ ನಿನ್ನನ್ನು ಬ್ಲಾಕ್ ಮಾಡಿ ಅವರ ಅಪ್ಪ ಅಮ್ಮ ಮುಖ್ಯ ಅಂತಳ, ಅದು ಆಕೆಯ ದೃಷ್ಟಿಯಿಂದ ಅದು ಧರ್ಮ. ಬಟ್ ಪ್ರೀತಿಯ ದೃಷ್ಟಿಯಿಂದ ಧರ್ಮ ಬೇರೆ ರೂಪ ತಗೊಳ್ಳುತ್ತೆ. ಪ್ರೀತಿ ದೃಷ್ಟಿಯಲ್ಲಿ ಏನು ಹೇಳುತ್ತೆ ನೋಡವ್ವ, ನಿಮ್ಮ ಇಷ್ಟೆಲ್ಲ ಒಂದು ಒಪ್ಕೊಂಡಿದ್ದೀಯಾ, ವಿಷ ಕುಡಿದಿದ್ದೀರಾ, ಈ ಮಟ್ಟಿಗೆ 2 ತಂದೆ ತಾಯಿಯಿಂದಲೇ ತಪ್ಪುಗಳಾಗಿದ್ದಾವೆ, ಬೇಡದೆ ಯಾರು ಎಂತೆಂಥವನ್ನು ತಂದು ಕಟ್ಟಿ ನಿನ್ನ ಜೀವನ ಹಾಳು ಮಾಡಿದ್ದಾರೆ. ಅಂಥದ್ರಲ್ಲಿ ಇದೆಲ್ಲ ಗೊತ್ತಿದ್ದು ಈತ ನಿನ್ನನ್ನು ಮದುವೆ ಆಗಲಿಕ್ಕೆ ಬಂದಿದ್ದಾನೆ, ಪ್ರೀತಿಯಾಗಿ ಇವನನ್ನು ಒಪ್ಕೊಂಡು ನಿನ್ನ ಜೀವನ ನೋಡಿಕೊಳ್ಳವ, ಇದು ಪ್ರೀತಿಯಲ್ಲಿರೋ ಧರ್ಮ.
ಅದು ಅವ್ರ ಮನೇಲಿ ಅಪ್ಪ ಅಮ್ಮನಿಗೆ ಯಾವತ್ತೂ ಅದು ಇಲ್ಲ ಅಣ್ಣ. ಬರೇ ದುಡ್ಡು, ಯಾರ್ ಶ್ರೀಮಂತ ನಮ್ದು ಇದೆ ಅಣ್ಣ, ಇಲ್ಲ ಅಂತ ಹೇಳಲ್ಲ, ನಮ್ದು ಇದೆ. ಒಂದ್ ಲೆಕ್ಕಕ್ಕೆ ನಮ್ದೆಲ್ಲ ಇದೆ. ಆಯ್ತಪ್ಪ, ಇಲ್ಲಿ ಈ ಹೆಣ್ಣು ಮಗಳ ವಿಚಾರದಲ್ಲಿ ಹುಚ್ಚನಾಗ್ಲಿಕ್ಕೆ ಹೋಗಬೇಡ. ಇಲ್ಲ ಅಣ್ಣ, ನಾನು ಅದಕ್ಕೆ ಪಾಠ ಫುಲ್ ಕಲಿ ಮೊದಲು. ಕೂಲ್ ಕಾಮ್ ಆಗಿ ವಿಚಾರ ಮಾಡ್ತಾ ಇದ್ದೀನಿ. ಏನಾಗತ್ತೆ ಅಂತ ನಾನು ನಿಧಾನಗತಿಯಿಂದ ವಿಚಾರ ಮಾಡ್ತಾ ಇದ್ದೆ. ತೊಂದ್ರೆ ಇಲ್ಲ, ಬ್ಲಾಕ್ ಹಾಕಿರು, ಏನ್ ತೊಂದ್ರೆ ಇಲ್ಲ. ನಾನು ಅದಕ್ಕೆ ಸುಮ್ನೆ ಇದ್ದೀನಿ. ನನ್ನ ಪ್ರೀತಿ ನಿಜವಾಗಿದ್ರೆ ಅವಳಿಗೆ ಬೇಕಾಗಿರೋ ಲೈಫೇ ಬೇಕಾಗಿತ್ತು, ಬಂದೇ ಬರ್ತಾಳೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನೀನು ಕೊಡಬೇಕಾಗಿರೋ ಕೇವಲ ಸಮಯ 5 ತಿಂಗಳು ಮಾತ್ರ. ಅಷ್ಟೇ ಅಣ್ಣ, ನಾನು ಅದಕ್ಕೆ ಸುಮ್ನೆ ಇದ್ದೀನಿ. ಅದನ್ನೇ ಹೇಳ್ತೀನಿ, 5 ತಿಂಗಳು ಅಷ್ಟರೊಳಗಡೆ ಆಕೆನೇ ಅದಕ್ಕೆ ಒಪ್ಕೊಂಡು ರಿಸಿಕ್ ತಗೊಳ್ಳೋಕೆ ತಯಾರಿದ್ರೆ ಮುಂದುವರಿಯಪ್ಪ. ಯಾಕಂದ್ರೆ ನೋಡಪ್ಪ, ಆಕೆ ನೊಂದಿದ್ದಾರೆ ತುಂಬ. ಅಂದರೆ 2 ಮದುವೆ ಅಂದಾಗ ಮುಂದೆ ಬರೋ ಯಾವುದೇ ಪುರುಷ ನಿನ್ನಷ್ಟು ಆಕೆನ ಒಪ್ಕೊಳ್ಳೋಕೆ ಖಂಡಿತ ತಯಾರಿರಲ್ಲ. ನಾನು ಯಾವತ್ತೂ ತಿಳಿಸಿದ್ದೀನಿ ಅಣ್ಣ, ನಿಮ್ ಮನೇಲಿ ಇವಾಗ ನೀನು ಒಂದ್ ಹೆಣ್ಣು ಅಂತ ನಿನ್ ಜೊತೆ ಮಲ್ಕೊಳಕ್ ಅಷ್ಟೇ ಒಬ್ಬ ಯಾವನಾದ್ರೂ ಗಂಡ ಸಿಗ್ತಾನೆ. ಬಟ್ ನನ್ನಷ್ಟು ನಿನ್ ಕೇರ್ ಮಾಡೋರು, ನಿನ್ ಪ್ರೀತಿ ಕೊಡೋರು ಯಾರು ಸಿಗ್ಲ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ನಾನು. ಅದನ್ನು ನಾನು ಬಲ್ಲೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಮುಂದಿನ 5 ತಿಂಗಳು ಈ ವಿಚಾರದಲ್ಲಿ ಆಕೆಗೆ ಅವಕಾಶ ಕೊಡು. ಅಂದರೆ ತುಂಬ ಮಮಕಾರ, ತುಂಬ ಹಚ್ಕೊಂಡ ಅವಕಾಶ ಅಲ್ಲ. ಸುಮ್ಮನೆ ಬಂದರೆ ಆಯಿತು, ಬರಲಿಲ್ವ ಪರವಾಗಿಲ್ಲ, ನಾನು ಮುಂದುವರಿತೀನಿ. ಬಟ್ ಸುಮ್ಮನೆ ಇನ್ನೂ 1 ವರ್ಷ, ಇನ್ನೂ 2 ವರ್ಷ ಹಿಂಗೆ ಹೋಗೋದು. ಯಾಕಂದರೆ ಒಂದು ಕನ್ಕ್ಲೂಷನ್ಗೆ ಬರೋದು ಭಾಳ ಮುಖ್ಯನಪ್ಪ. ಹೌದಣ್ಣ, ಹೌದಣ್ಣ. ಒಂದು ಹಂತದವರೆಗೂ ನೀನು ಮುಖ್ಯ ಅನ್ನೋದು, ಆಮೇಲೆ ಅಪ್ಪ ಅಮ್ಮ ಮುಖ್ಯ ಅನ್ನೋದು, ಯಾವ್ದಾರ ಒಂದು ಮುಖ್ಯ ಆಗಬೇಕು. ನಾನು ಅದೇ ಹೇಳಿದೆ ನಾನು, ನಿಮ್ಮ ಇವಾಗ ನಾನು ನಿನ್ ಜೊತೆಲಿ ಎಲ್ಲದಕ್ಕೂ ರೆಡಿ ಇದ್ದೀನಿ. ನನ್ ಜೊತೆ ಬಂದ್ರು ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಅಪ್ಪ ಅಮ್ಮ ಬೇಕಾಗಿದ್ರು ನಾ ಹೇಳಿನ ಅದಕ್ಕೆ, ನಿಮ್ಮ ಅಪ್ಪ ಅಮ್ಮ ಒಪ್ಪತನಾದ್ರು ಓಕೆ ಅಂತ ಹೇಳಿ ನಾ ಕಾಯ್ತೀನಿ ಅಂತ ಹೇಳಿದೆ. ನಾನು ಇನ್ನೂ 2 ವರ್ಷ ಆದ್ರೂ ಕಾಯ್ತೀನಿ ಅಂತ ಹೇಳಿದೆ ನಾನು. ಬಟ್ ಇವತ್ತು ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಹೇಳಿದ್ಲು. ಬಟ್ ನಾನು ಕೂಲ್ ಆಗಿದ್ದೀನಿ, ನೋಡೋಣ ಏನಾಗುತ್ತೆ ಏನಿಲ್ಲ. ನಾನು ಹೇಳಿದ ಮಾತನ್ನು ಪಾಲ್ಸಪ್ಪ. 2 ವರ್ಷ 2 ವರ್ಷ ಇಲ್ಲ, ಕೇವಲ 5 ತಿಂಗಳು ಅಷ್ಟರೊಳಗಡೆ ನೀನು ಒಪ್ಪಿಸಿ, ಅಥವಾ ಮನೆಯವರೆಲ್ಲ ಒಪ್ಪಿ. ಅಂದರೆ ಹಾಗೆ ನೋಡಿದ್ರೆ ಇಲ್ಲಿ ಈಕೆಗಾಗಿರೋ ಅನ್ಯಾಯ ನೋಡಿದ್ರೆ ಅವ್ರು ಯಾರನ್ನು ಕುರಿದಂಗೆ ಈಕೆ ಬಂದು ತನ್ನ ಬದುಕನ್ನು ಕಟ್ಕೊಳ್ಬೇಕು. ಅದು ಅವ್ರ ಫ್ರೆಂಡ್ಸ್ ಎಲ್ಲ ಅದೇ ಹೇಳಿದಾರ, ನೀನ್ ತಲೆನೇ ಕೆಡ್ಸೋಬೇಡ, ನಾವೆಲ್ಲ ಬಂದ್ ಹೇಳ್ತೀವಿ, ಸುಮ್ನೆ ನೀ ಆಗ್ಬಿಡತ್ತ ಅವ್ರ ಫ್ರೆಂಡ್ಸೇ ಹೇಳಿದಾರ. ಬಟ್ ಅದು ಮೀರಿಯೂ ನನಗೆ ಅಪ್ಪ ಅಮ್ಮ ಅಂತ ಹೋಗ್ತಾಳೆ ಅಂದ್ರೆ ಅದನ್ನ ಆಕೆ ಸಂಸ್ಕಾರ ಅನ್ನೋಣ, ಪರವಾಗಿಲ್ಲ. ಸ್ವಲ್ಪ ನಿನ್ ಬದುಕು ಹಾಳಾಗೋದು ಬೇಡ. ಅದಕ್ಕೆ ಅಣ್ಣ, ಅವ್ರದೇನು ಮನೆಯವರೇ ಒಪ್ಪಿ ಆದ್ರೆ ಅದೊಂದು ಚೆನ್ನಾಗಿರುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಇದೆ. ಒಳ್ಳೇದೇ ಹೌದು, ಬಟ್ ಹಿಂದಿನ ಕೆಲವು ಘಟನೆಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಆ ಯೋಚನೆ ಒಳ್ಳೇದಲ್ಲ. ಹೌದಣ್ಣ, ಹೌದು, ಅವಳಿಗೆ ತಿಳಿಬೇಕಣ್ಣ. ಈಗ ನಾನು ಶ್ರೀಮಂತ ಕೊಡ್ತೀನಿ, ಇಲ್ಲಪ್ಪ. ಒಂದು ಹೆಣ್ಣಿನ ಪಾಪ ಆಕೆ ಏನು ಬೇಕು ಅಂತ ಯಾವುದು ತಪ್ಪು ಮಾಡ್ಕೊಂಡಿಲ್ಲ, ಹೌದು. ಎಡವಟ್ಟುಗಳಿಗೆ ಆಕೆ ಬೆಲೆ ತೆರಬೇಕು. ಅವ್ರು ಇರೋ ಒಳ್ಳೆಯ ಗುಣಕ್ಕೆ, ಆಕೆ ಇದಕ್ಕೆ ಅವಳು ಇರೋದಕ್ಕೆ ನಾನು ಅಷ್ಟೊಂದು ಅವಳ ಕೇರ್ ಮಾಡೋದು, ಅಷ್ಟೊಂದು ಪ್ರೀತಿಸ್ತಿದ್ದೇನೆ. ಆಗ್ಲಪ್ಪ, ಆದಷ್ಟು ಅದು ಒಂದು ಕಡೆ ಆಯ್ತಾ. ಇನ್ನು 5 ತಿಂಗಳು ನಾನು ಹೇಳ್ತೀನಿ, 5 ತಿಂಗಳು, ಇಲ್ಲಿಂದ 5 ತಿಂಗಳು ಎಲ್ಲಿಗೆ ಬರುತ್ತೆ ನೋಡ್ಕೊ. ಅದ್ರ ಮೇಲೆ ಬಿಟ್ರೆ ಈಕೆಯಿಂದ ನಿನ್ನ ಬದುಕು ಹಾಳಾಗುತ್ತಪ್ಪ, ಇದನ್ನ ತಲೆಯಲ್ಲಿ ಇಟ್ಕೊ. ಯಾಕೆ ನಾನು 2 ವರ್ಷ ಇರ್ತೀನಿ, 3 ವರ್ಷ ಇರ್ತೀನಿ, ನಿಮ್ಮ ಅಪ್ಪ ಅಮ್ಮ ಒಪ್ತಾರೆ ಅನ್ನೋದಾದ್ರು 5 ವರ್ಷ ಇರ್ತೀನಿ, ಇವೆಲ್ಲ ಬಿಟ್ಬಿಡು. ಸ್ವಲ್ಪ ನಿನ್ನ ಬದುಕು ನಿನಗೆ ಮುಖ್ಯ ಅನ್ನೋ ಸ್ಥಿತಿ. ಯಾಕಂದ್ರೆ ಹಿಂದಿಂದೆ ಹೋದ್ರೆ ಕಾಲು ಕಸ ಆಗ್ಬಿಡ್ತೀಯ. ಹೌದಣ್ಣ, ಹೌದಣ್ಣ, ನಾನು ಅದಕ್ಕೆ ಇಷ್ಟೊಂದು ಕೂಲ್ ಆಗಿರೋದು ಅದಕ್ಕೆ ನಾನು. ಇದು ಒಂದು. ಅಂಡ್ ಇನ್ನೊಂದು, ಈ ಅಪ್ಪ ಅಮ್ಮ ಆಯ್ತಪ್ಪ, ಏನೋ ನಿನ್ನ ಹಂಗಂದ್ರು ಬೈದ್ರು ಆಚೆ ಓಡಿಸಿದ್ರು ಸರಿ, ಆದರೆ ಅವ್ರಿಗೆ ನೀನು ಅವ್ರೇನೇ ಅಂದಿರಲಿ, ಬಟ್ ಅವರನ್ನು ನೀನು ನೆಕ್ಸ್ಟ್ ಮದುವೆ ಆಗೋದಾದ್ರು, ಅದು ಈ ಹೆಣ್ಣೋ ಇನ್ಯಾವುದೋ ಹೆಣ್ಣೋ, ಅಪ್ಪ ಅಮ್ಮನ ಕರೆದು ಬರದೆ ಹೋದರೆ ಅದು ನಿಂದಲ್ಲ. ಕರೆಯದೇ ನೀನು ಇಲ್ಲ ನಾನು 9 ತಿಂಗಳಿಂದ ದೂರ ಇದ್ದೀನಿ, ನಾನು ಇನ್ನು ಅವ್ರನ್ನ ಯಾತಕ್ಕೂ ಕರೆಯಲ್ಲ, ಹಂಗಾಗಬಾರ್ದು. ಏನೇ ಮಾಡ್ತೀನಿ ಅಂದ್ರು ಅವ್ರನ್ನ ಒಂದು ಮಾತು ತಿಳಿಸ್ಬೇಕು. ಹೌದಾ, ನಾನು ಅದಕ್ಕೆಲ್ಲ ಅಗ್ರಿ ಇದ್ದೀನಿ. ಅಹಂಕಾರ ಬಿಟ್ಕೊ, ಅವ್ರು ಹೆಂಗೆ ಮಾಡ್ಬಿಟ್ಟಾರೆ ನಾನು ಯಾಕೆ ಕರೀಲಿ, ನೋಡಪ್ಪ ಅವ್ರ ಕಣೆಯ ಕೆಲವು ಶಾಪಗಳು, ಕೆಲವು ಹೌದು ಅವ್ರ ಹಣಕ್ಕೆ ಆಸೆ ಪಡ್ಬೋದು, ಏನೇ ಇರ್ಬೋದು. ಇದ್ದಾರೆ, ನಾನು ನೋಡಿದ್ದೀನಿ ಇಂಥ ಮಕ್ಕಳು ಏನು ಎಲ್ಲಿ ದುಡ್ಕೊಂಬಂದ್ರು, ಏನು ಒದ್ದಾಡಿದ್ರು ಪರವಾಗಿಲ್ಲ, ನಮಗೆ ದುಡ್ಡು ಬೇಕು ಅನ್ನೋ ಅಪ್ಪ ಅಮ್ಮದಿರು ಇದ್ದಾರೆ, ನಾನು ನೋಡಿದ್ದೀನಿ. ಆದರೆ ನಿನ್ನ ಅಪ್ಪ ಅಮ್ಮನ ವಿಚಾರದಲ್ಲಿ 9 ತಿಂಗಳು ಹೊರಗಡೆ ಇದ್ದೀಯ, ಆದರೆ 9 ತಿಂಗಳು ಹೆತ್ತು ಹೊತ್ತ ಅವರಿಗೆ ಮಿನಿಮಮ್ ಒಂದು ವಿಷಯವನ್ನು ತಿಳಿಸದಷ್ಟು ಅಹಂಕಾರಿ ಆದರೆ ಮುಂದೆ ನಿನಗೂ ಒಳ್ಳೇದಾಗಲ್ಲ. ಇಲ್ಲ ಆ ಥರ ಇಲ್ಲ, ನಮ್ಮ ಸಿಸ್ಟ್ರಿಗೆ ಫೋನ್ ಮಾಡ್ತೀನಲ್ಲ. ಸಂಪರ್ಕ ಇಟ್ಕೊಂಡೇ ಇರಬೇಕು. ನಾಳೆ ದಿನ ನೀನು ಬಿದ್ದರೆ ಅವರೇ ಬರಬೇಕು ಹೊರತು ಈ ಹುಡುಗಿ ಯಾರು ಬರಲ್ಲ. ಅದು ನನಗೆ ಗೊತ್ತಿದೆ ಅಣ್ಣ, ಅದಕ್ಕೆ ಗೊತ್ತಿದೆ. ನಾನು ಎಲ್ಲೇ ಏನೇ ಆದ್ರೂ ಮನೆಯವರೇ ಬರ್ತಾರೆ. ಹೌದು, ಹಾಗಾಗಿ ನೀನು ದುಡಿತಾ ಇರ್ಬೋದು, ನಿನಗೆ ಶಕ್ತಿ ಬಂದಿರ್ಬೋದು, ಇವತ್ತು ನೀನು ಕ್ಲಚ್ಚು ಗೇರು ಎಕ್ಸ್ಲೇಟರ್ ತುಳಿತಿರ್ಬೋದು, ಆದರೆ ಅದಕ್ಕೆಲ್ಲ ಶಕ್ತಿ ಕೊಟ್ಟಿದ್ದು ಆ ಮನೆ.
ಹೌದಣ್ಣ, ಆಯ್ತಾ? ಅದಕ್ಕೆಲ್ಲ ನಾನು ಏನೋ ಮನಸ್ತಾಪಗಳು ಬಂದಿರ್ಬೋದು, ಚೆನ್ನಾಗಿ ದುಡ್ಕೋ, ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೋ, ಹುಡುಗರ ಜೊತೆ ಸೇರಬೇಡ, ದುಡಿಮೆ ದೇವರು, ಅದನ್ನು ದುಡ್ಕೊ. ಅಂದರೆ ನೋಡಪ್ಪ, ಈ ಹೆಣ್ಣಲ್ದಿರಿ ಇನ್ನೊಂದು ಹೆಣ್ಣಲ್ದಿರಿ ಇನ್ನೊಬ್ಳು, ಅವಳು ಬಂದು ನಿನ್ನ ಜೀವನದಲ್ಲಿ ಚೆನ್ನಾಗಿ ಉಳಿಬೇಕಂದ್ರೆ ದುಡಿಮೆ ಚೆನ್ನಾಗಿರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರಬೇಕು, ಸ್ವಲ್ಪ ಯಾರು ಬಿಟ್ಟರು ನಾನು ನಿನ್ನ ಸಾಕ್ತೀನಿ ಕಣೆ ಅನ್ನುವಷ್ಟು ಎಲ್ಲ ರೀತಿಯಲ್ಲೂ ಸೌಕರ್ಯ ನಿನ್ನ ಬದುಕಲ್ಲಿ ಇದ್ದರೆ ಉಳಿತಾರೆ. ಇವತ್ತು ಕಾಲ ಹೌದಣ್ಣ. ಬದಲಾಗಿದೆ, ನೀನು ಒಳ್ಳೆತನ ಮಾತ್ರ ನೋಡ್ತಾರೆ ಅನ್ನೋ ಹೆಣ್ಣು ಮಕ್ಕಳು ಸಂಖ್ಯೆಗಳು ಕಡಿಮೆ ಆಗ್ಬಿಟ್ಟಿದೆ. ಹೌದಣ್ಣ. ಹಾಗಾಗಿ ಈ ಹೆಣ್ಣಿಗೆ ನೀವು ಆಸೆ ಪಟ್ಟಿದ್ದು ಅಥವಾ ಆಕೆಗೆ ಒಂದು ಬದುಕು ಕೊಡಬೇಕು ಅಂದ್ಕೊಂಡಿದ್ದು ಎಲ್ಲವೂ ಧರ್ಮವೇ ಹೌದು. ನೋಡಪ್ಪ, ಪ್ರೀತಿ ಅನ್ನೋದು ಎಲ್ರಿಗೂ ಕೊಡ್ಬೋದು, ಉಳಿಸ್ಕೊಳ್ಳೋದು ಅವ್ರ ಯೋಗ್ಯತೆಗೆ ಬಿಟ್ಟಿದ್ದು. ಅದೇ ಅಣ್ಣ, ಇವಾಗ ನಾನು ಕೂಲಾಗಿ ವಿಚಾರ ಮಾಡಿದೆ ಅದೇ ಅಣ್ಣ. ಹಾಗಾಗಿ ಅಪ್ಪ ಅಮ್ಮನಿಗೂ ಪ್ರೀತಿ ಕೊಡು, ಎಲ್ಲರಿಗೂ ಪ್ರೀತಿ ಕೊಡು. ಬಟ್ ಅಂತಿಮವಾಗಿ ಇನ್ನು 5 ತಿಂಗಳು ಇನ್ನೊಮ್ಮೆ ಅಂದರೆ ಬ್ಲಾಕ್ ಮಾಡಿರ್ಬೋದು, ಮತ್ತೆ ಅದು ಕನೆಕ್ಟ್ ಆಗುತ್ತೆ, ಸಾರಿ ಅಂತ ಬರುತ್ತೆ, ಮತ್ತೆ ಏನೋ ಆಗುತ್ತೆ. ಆದರೆ ಆವಾಗ ನೀನು ಅಯ್ಯೋ ಬಂದಲ್ಲ ಅಷ್ಟು ಸಾಕು ಬಿಡು ಅಂತ ಎಮೋಷ್ನಲ್ ಆಗಿ ಮತ್ತು ಅದನ್ನೇ ಮೊದಲು ಮಾಡಿದ ಎಡವಟ್ಟುಗಳನ್ನೇ ಮತ್ತೆ ಮಾಡ್ಕೊಂಡು ನಾನು ಇವಾಗ ಮೊದ್ಲಿನ ತರ ಇಲ್ಲೇ ಅಣ್ಣ. ನಾನು ಮೊದಲಿದ್ದೆ ಅಂದ್ರೆ ತುಂಬಾ ಹಾರ್ಶ್ ಆಗಿದ್ದೆ ಅಣ್ಣ ನಾನು. ಆರ್ಶು ಅಂತಲ್ಲ, ಈಕೆ ನೆಕ್ಸ್ಟ್ ಬರ್ತಾಳೆ, ಸಾರಿ ನಾನು ಅವತ್ತು ಹಂಗೆ ಮಾಡ್ಬೋದು, ಅಯ್ಯೋ ಬಂದಲ್ಲ ಬಿಡು ಅಷ್ಟೇ ಸಾಕು, ನನಗೆ ನೀನು ಮುಖ್ಯ ಅಂದ್ಬಿಟ್ಟು ಮತ್ತೆ 2 ವರ್ಷ ಹಂಗೆ ಮುಂದುವರಿಸೋದು. ಇಲ್ಲಪ್ಪ ನೋಡುವ, ನೀನು ಬ್ಲಾಕ್ ಮಾಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಮುಂದಿನ ನವೆಂಬರ್ ಅಷ್ಟರಲ್ಲಿ ನನ್ನ ಮದುವೆ ಆಗಬೇಕು ನೀನು, ಅಥವಾ ನಾನು ಅದಕ್ಕೆ ತಯಾರಿದ್ದೀನಿ, ನಾನು ಅದಕ್ಕೆಲ್ಲ ಹೊಂಚ್ಕೊಂಡಿದ್ದೀನಿ. ಇಲ್ಲ ನಾನು ಇನ್ನೂ ನೋಡಬೇಕು, ಅಪ್ಪ ಅಮ್ಮ ಒಪ್ತಾರೆ, ಅದು ಇದು ಆಯಿತು, ನೀನು ಏನು ತಲೆಯಲ್ಲಿ ಯೋಚನೆ ಇದೆಯೋ ಅದನ್ನೆಲ್ಲ ಮುಂದಿನ 5 ತಿಂಗಳು ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊ. ಇಲ್ಲ ನನಗಿನ್ನೂ 1 ವರ್ಷ ಬೇಕು, 5 ತಿಂಗಳ ಮೇಲೆ 1 ದಿವಸನೂ ನಾನು ಕೊಡಲ್ಲ. ಅಂದರೆ ಇವನು ಈ ಮಟ್ಟಿಗೆ ನಾನೇ ಬೇಕು ಅಂತ ಹಿಂಗೋ ಆಸೆ ಬಿದ್ದಿದ್ದವನು, ಹಠ ಮಾಡ್ತಿದ್ದವನು, ಈಗ ನಾನು ಇಷ್ಟು ತಿಂಗಳು ಸಮಯ ಕೊಡ್ತೀನಿ, ನೀನು ಅಷ್ಟರೊಳಗೆ ಬಂದರೆ ನಾನು ರಾಣಿ ಥರ ನೋಡ್ಕೊಳ್ತೀನಿ, ಇಲ್ಲಾಂದರೆ ನನಗೂ ಈ ಒದ್ದಾಟ ಸಾಕಾಗಿದೆ ಅಂದರೆ ಇವನೇ ಈ ಮಟ್ಟಿಗೆ ಹಿಂಗೆ ಅಂದಾಗ ಒಂದೋ ನಿನ್ನ ಕಡೆ ಬರ್ತಾಳೆ, ಇಲ್ಲ ಆ ಕಡೆ ಹೋಗ್ತಾಳೆ, ಒಂದು ಕ್ಲಾರಿಟಿ ಸಿಗುತ್ತೆ ನೀನು ಮುಂದಕ್ಕೆ ಹೋಗ್ಲಿಕ್ಕೆ. ಅದೇ ಅಣ್ಣ, ಒಂದು ಕ್ಲಾರಿಟಿ ಆದ್ರೂ ಸಿಗುತ್ತಲ್ಲ ಆ ತರ ಅಂದ್ರೆ. ಹೌದು. ಇಲ್ಲ ನೀನು ಆಯಿತು ಓ ನಾನು ನಿನ್ನ ಬಿಟ್ರೆ ನಂಗೆ ಯಾರು ಇಲ್ಲ, ಇದು ಹೆಂಗಾಗ್ಬಿಡುತ್ತೆ ಅಂದರೆ ಅದು ಪ್ರಾಕ್ಟಿಕಲ್ ಅಂತ ಬಂದಾಗ, ಸ್ವಲ್ಪ ಜೀವನ ಅಂತ ಬಂದಾಗ ಒಂದು ಕ್ಲಾರಿಟಿ ಬೇಕಯ್ಯ. ನೋಡವ, ಇಲ್ಲ ನನ್ನಿಂದೆ ಬಾ, ಇಲ್ಲ ಅಪ್ಪ ಅಮ್ಮನಿಂದೆ ಹೋಗು. ಅವರಿಂದ ನಿನಗೇನು ಅನ್ಯಾಯ ಆಗಿದೆ ಅಲ್ಲೇನು ನೀನು ಅದೇ ಹೇಳ್ತಾರಲ್ಲ, ಕಿವಿ ಕಿತ್ತರೂ ಆ ಪ್ರೀತಿ ಹೋಗಲ್ಲ ಅನ್ನಂಗೆ ಅಪ್ಪ ಅಮ್ಮ ಅನ್ನೋ ಪ್ರೀತಿ ಇದ್ದೇ ಇರುತ್ತೆ. ಹೌದಾ? ನಾಳೆ ನೀನು ಮದುವೆ ಆಗ್ಬಿಟ್ಟು ಆ ಕಡೆಗೆ ತಿರ್ಕೊಂಬಿಟ್ರೆ ಏನು ಮಾಡ್ತೀಯ? ಹಂಗೆ ಏನೇ ಇದ್ರು ಅಷ್ಟರೊಳಗೆ ಮುಗಿಸ್ಕೊಂಡು ಬಾರವ ಅಂತ ಹೇಳ್ಬಿಟ್ಟು ನೀನೇ ಮೆಸೇಜು ಫೋನ್ ಏನು ಮಾಡಬಾರ್ದು. ಆ ಕಡೆಯಿಂದ ಮೇಲ್ ಬಿದ್ದು ಬರ್ತಾವಳೆ ಅಂದಾಗ ನಿನ್ಗೊಂದು ಕ್ಲಾರಿಟಿ ಸಿಗುತ್ತೆ, ಕಣಪ್ಪ ಇವಳಲ್ಲಿ ಪ್ರೀತಿ ಇದೆ ಅಂತ. ಒಂದು ವಾರ ಮೆಸೇಜ್ ಮಾಡೋದು ಬಿಟ್ರೆ ಅವಳು ಮರ್ತೇ ಬಿಟ್ಲು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋ ಇದು ಉಳಿಯೋದಲ್ಲ ಅಂತ. ಹಾಗಾಗಿ ಸ್ವಲ್ಪ ತಿಳುವಳಿಕೆಯಿಂದ ಬದುಕನ್ನು ನಡೆಸು, ಒಳ್ಳೇದಾಗಲಿ. ಡ್ರೈವಿಂಗ್ ಮಾಡ್ತೀರಿ, ನಿದ್ದೆಗೆಟ್ಟು ಚಿಂತೆ ಮಾಡ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ಹಿಂಗಾಗ್ಬಿಡ್ತಲ್ಲಪ್ಪ ಹಂಗಾಗ್ಬಿಟ್ಟು ನೀನು ಹೋಗಿ ಅನ್ಯಾಯ ಪ್ಯಾಸೆಂಜರ್ಗಳನ್ನು ನೀಗ್ತೀಯ ಆಮೇಲೆ. ಇಲ್ಲ ನಾನು ಅದಕ್ಕೆ ತುಂಬಾ ಕ್ಲಾರಿಟಿ ತಗೊಂಡಿದ್ದೇನೆ. ನಾನು ಹಿಂದೆಲ್ಲ ಮಾಡಿದ್ ನನ್ಗೆ ಗೊತ್ತಾಯ್ತು, ಇವಾಗ ಏನೂ ಇಲ್ಲ, ಈ ಸಿಟ್ಟಿಂದ ಏನೂ ಆಗಲ್ಲ, ನಾನ್ ಕೂಲ್ ಆಗಿದ್ರೇನೆ ಮುಂದೆ ನಂದು ಏನಾಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಕೇಳು, ಅಂದ್ರೆ ಮದುವೆ ಆದವ್ರದೊಂದು ಕಷ್ಟ, ಆಗದಿರೋರ್ದೊಂದು ಕಷ್ಟ. ಈ ಸುಮಾರು ಜನ ಇದ್ದಾರೆ ನನ್ಕಿಂತ ಏಜ್ ಆದವ್ರು ಆಗ್ಲಾರ್ದವ್ರು ಇದಾರೆ ತುಂಬಾ. ಅವ್ರದೆಲ್ಲ ನಾನ್ ನಿಮ್ಮ ವಿಡಿಯೋದಲ್ಲೇ ನೋಡಿದ್ದೀನಿ ನಾನು. ನೋಡಿ ನಾನ್ ನೋಡಿದಲ್ಲಿ ಅಷ್ಟೊಂದು ಕೂಲ್ ಆಗಿ, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ 1.5 ವರ್ಷದಿಂದ ನೋಡ್ತಾ ಇದ್ದೆ ನಿಮ್ಮ ವಿಡಿಯೋದಿಂದ. ನಾನು ಇಷ್ಟೊಂದು ಕೂಲ್ ಆಗಿ ಯಾವ ತರ ಡಿಸಿಷನ್ ತಗೋಬೇಕು, ಯಾವ ತರ ಏನ್ ಮಾಡ್ಬೇಕಂತ ನಾನು ಅದಕ್ಕೆ. ಹೌದಪ್ಪ, ಇಲ್ಲಿ ಬಹಳ ಮುಖ್ಯಾಂಶಗಳು ಇಷ್ಟೇ. ನಿನ್ನ ತವರು ಅಥವಾ ತಂದೆ ತಾಯಿ ಅಣ್ಣ ಅಂದ್ ಸ್ವಲ್ಪ ವಿಶ್ವಾಸಕ್ಕೆ ಇಟ್ಕೋ, ಯಾಕಂದರೆ ನಾಳೆ ಬಿದ್ದರೆ ಅವರೇ ನೋಡಬೇಕು, ಇದು ತಲೆಯಲ್ಲಿರಲಿ. 2, ಈಕೆಗಿನ್ನು ಕೇವಲ 5 ತಿಂಗಳು ಸಮಯ ಕೊಡು, ಮತ್ತು ತುಂಬ ಮೇಲ್ ಬಿದ್ದು ಹೋಗಬೇಡ. ಮತ್ತು 3, ನಿನ್ನ ಕಾಯಕ ಇರೋವರೆಗೂ ಯಾರು ಬಿಟ್ಟು ಹೋದ್ರು ನಿನ್ನ ಗಂಜಿ ಅನ್ನ ಸಿಗುತ್ತೆ. ಅದು ಅಂತ ನಿಜ. ನಾನ್ ನಂಬಿರೋ ಕಾಯಕ ಇಲ್ಲ ಅಂದ್ರೆ ₹1 ದುಡಿಯಲ್ಲ ಅಂತ ತಪ್ಪುದಾರಿ ಹಿಡಿದು ಬಿಡ್ತಾರೆ. ಹೌದಣ್ಣ. ಹಂಗೆಲ್ಲ ಕಾಯಕವೇ ಕೈಲಾಸ, ಕಾಯಕವೇ ಅದು. ಯಾವುದು ನಿನಗೆ ಅನ್ನಕ್ಕೆ ದಾರಿ ಇದೆ. ಇವತ್ತು ನೋಡಪ್ಪ, ನಿನಗೆ ತುಂಬ ಒಂದು 4 ದಿನ ಅನ್ನ ಕೊಡದೆ ನಿನ್ನ ಹುಡುಗಿ ಬರ್ತಾಳೆ, ಒಂದು 5 ದಿನ ಆದಮೇಲೆ ಅಲ್ಲಿವರೆಗೂ ನೀನು 5 ದಿನ ಹಸ್ಕೊಂಡಿದ್ರೆ ನಿನ್ನ ಹುಡುಗಿ ಬರ್ತಾಳಂತೆ ಅಂದರೆ, ಯಪ್ಪ ನಮ್ಮ ಹುಡುಗಿನೂ ಬೇಡ ಯಾವಳು ಬೇಡ, ನನಗೆ ಅನ್ನ ಕೊಡ್ರಪ್ಪ ಅಂತೀಯ. ಹೌದಣ್ಣ, ಅದು ಕರೆಕ್ಟ್ ಆಗಿದೆ. ಹೊಟ್ಟೆ ಮುಂದೆ ಯಾರೇನ ಅಲ್ಲ. ಅನ್ನ ದೇವರ ಮುಂದೆ ಯಾವುದೂ ಇಲ್ಲ, ಅನ್ನವೇ ಪರಬ್ರಹ್ಮ ಅಂತ. ಹಾಗಾಗಿ ನೀವು ನಾನು ನಿಮ್ಮನ್ನು ಕೈ ಕಾಲು ಕಟ್ಟಾಕ್ಬಿಟ್ಟು ಬನ್ನಿ ದೇವ್ರು ತೋರಿಸ್ತೀನಿ ಬಾರೋ ಅಂತ ಹಸುಕೊಂಡು ಒದ್ದಾಡ್ತಿರೋನಿಗೆ ಬಾರಪ್ಪ ದೇವ್ರು ತೋರಿಸ್ತೀನಿ ಅಂದರೆ, ಯಪ್ಪ ನೀನು ಯಾವ ದೇವರು ತೋರಿಸ್ಬೇಡ, ನನಗೆ ಅನ್ನ ಕೊಡೋ ಊಟ ಕೊಡು ಅಂತಾನೆ. ಹೌದಣ್ಣ, ನಿಜ.
ಹಸಿದವನಿಗೆ ಅನ್ನವೇ ದೇವರು, ಬಾಯಾರಿದವನಿಗೆ ನೀರೇ ದೇವರು. ದೇವರು ಹೌದಣ್ಣ. ನಾನಾ ರೀತಿಯಲ್ಲಿದ್ದಾನೆ. ಎತ್ತವರಿಗೆ ಅಂದರೆ ಆಗಿನ ಹುಟ್ಟಿದ ಮಗುವಿಗೆ ತಾಯಿ ದೇವರು, ಶಿಷ್ಯರಿಗೆ ಗುರು ದೇವರು, ಪ್ಯಾಸೆಂಜರ್ಗಳಿಗೆ ಡ್ರೈವರ್ ದೇವರು ಅಲ್ವಾ? ಹೌದಣ್ಣ ಹೌದಣ್ಣ ಹೌದಣ್ಣ. ನಿಮ್ಮನ್ನೇ ನಂಬ್ಕೊಂಡು ಕೂತಿರೋದವರು. ನಮಗೆ ನಿಮ್ಮಂತ ಗೈಡೆನ್ಸೇ ದೇವರು. ಇಲ್ಲಪ್ಪ, ನಿನ್ ದೊಡ್ಡತನ ಅಷ್ಟೇ ಕಣಿಯ, ಏನಿಲ್ಲ. ನೋಡಿ ಎಷ್ಟು ಏನಿಲ್ಲ, ನಾನ್ ತುಂಬಾ ನೋಡಿದೀನಿ. ನಾನ್ ಇಷ್ಟು ನಗ್ತಾ ಮಾತಾಡ್ತಾ ಇದ್ದೀನಿ ಇಂಥ ಸಿಚುವೇಶನ್ದಾಗ ಅಂದ್ರು ಅದಕ್ಕೆಲ್ಲ ನಿಮ್ ವಿಡಿಯೋನೇ ಕಾರಣ. ನಾನ್ ತುಂಬಾ ಕಾಮ್ ಆಗಿ ತುಂಬಾ ಕೂಲ್ ಆಗಿ ವಿಚಾರ ಮಾಡ್ತಾ ಇದ್ದೀನಿ ನನ್ನ ಇವಾಗ. ಈಗ ನನಗೆ ಒಂಚೂರು ಪರ್ಸನಲ್ ಮೆಸೇಜ್ ಮಾಡಿಬಿಟ್ಟು ಹಾ ಅಣ್ಣ, ಈ ವಾಟ್ಸಪ್ ಅಲ್ಲಿ ಹೆಂಗೆ ಎಲ್ಲಾರನ್ನು ಪರಿಚಯ ಮಾಡ್ಕೊಳ್ಳೋದು ಅಂತ ಒಂದು ಕ್ಲಾಸ್ ತಗೊಳ್ಳೆಯ ನನಗೆ. ಆತರ ಏನಿಲ್ಲ. ಕಮೆಂಟ್ ಹಾಕಿದವ್ರನ್ನ ನಮ್ಮ ಮನೆವರೆಗೂ ಒಂದಾರ ಬೀಳ್ಬಾರ್ದು. ನೀವೇ ಲಕ್ಕಿ ಅಲ್ಲ, ತುಂಬಾ ಆತರ ಏನು ಇಲ್ಲ ಅಂದ್ರೆ ನೀವೇ ಲಕ್ಕಿ ಇವಾಗ. ನೋಡಿ, ನೊಂದಿರೋ ಹುಡುಗ ಹೇಳ್ತಾವನೆ ನೀವೇ ಲಕ್ಕಿ ಗುರುಗಳೇ, ಬೇಡ ಬಿಟ್ಬಿಡಿ. ನಾನ್ ನೊಂದಿರೋ ಅಂತಲ್ಲ, ನಂದಂತ್ರು ಟ್ರೂ ಆಗಿದೆ, ನಿಜವಾಗಿ ಅಂತೂ ನಾನ್ ಮಾಡಿದ್ದೀನಿ. ಅದು ಉಳಿಸ್ಕೋದು ಬಿಡೋದು ಅವ್ರ ಕೈಲಿ, ಅದೇನಿಲ್ಲ. ದೇವ್ರ ಏನಾದ್ರು ಅಂದ್ರೆ ಇನ್ನೊಂದು ಏನಾದ್ರು. ಬಟ್ ನನ್ ಲೈಫ್ ಅಲ್ಲಿ ಮುಂದೆ ಮದ್ವೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಬಟ್ ನಾನ್ ಮಾಡಿದಂತ್ರು ನಿಜ. ಆ ನಿಜಕ್ಕೊಂದ್ ಬೆಲೆ ಸಿಗ್ಬೇಕಂದ್ರೆ ಅದು ದೇವ್ರ ಕೈಯಲ್ಲಿದೆ. ಪ್ರಯತ್ನ ನಾನು ಪಟ್ಟಿದ್ದೀನಿ, ಫಲ ಕೊಡೋದು ಅವನಿಗೆ. ನೋಡಿ, ಕೆಲವೊಮ್ಮೆ ನಮಗೆ ಕೈ ತಪ್ಪಿ ಹೋದ ವಿಚಾರಗಳು ನಮ್ಮ ದೃಷ್ಟಿಯಲ್ಲಿ ನಮಗೆ ನಷ್ಟ ಇರ್ಬೋದು. ದೇವರ ದೃಷ್ಟಿಯಲ್ಲಿ ಯಾವುದೋ ಕೈ ತಪ್ಪೋಯ್ತು ಅಂದರೆ ಅದಕ್ಕಿಂತ ಚೆನ್ನಾಗಿರೋದು ಕಾದಿದೆ. ಇಲ್ಲ, ಕೈ ತಪ್ಪಿ ಯಾವುದು ಹೋಯ್ತಲ್ಲ ಅದರಿಂದ ನಿನ್ನ ಬದುಕಲ್ಲಿ ಏನೋ ದುರಂತ ಆಗೋದಿತ್ತು, ಅದನ್ನು ತಪ್ಪಿಸಿದ್ದಾನೆ ಅಂದ್ಕೋ ಅಷ್ಟೇ. ಅದು ಅಷ್ಟೇ ಅಣ್ಣ. ನಾನು ಅದಕ್ಕೆ ನಾನು ನಿಮ್ ವಿಡಿಯೋ ಎಲ್ಲ ನೋಡಿದ್ಮೇಲೆ ಅಷ್ಟೇ ತಿಳ್ಕೊಂಡು ನಾನು ಸುಮಾರು ನೋಡಿದ್ದೀನಿ ನಿಮ್ ವಿಡಿಯೋದಲ್ಲಿ. ಅಳೋದು ಕರೆಯೋದು, ಮನೆ ಯಾವ್ದೋ ಹೆಣ್ಮಗಳು ಅಳಿತಾ ಇದ್ಲಲ್ಲ. ಹೌದಪ್ಪ. ಅಂದ್ರೆ ಅದು ಹೆಣ್ಣು ಗಂಡು, ನಾನು ಹೇಳ್ತೀನಲ್ಲ, ತಪ್ಪಿದ್ರೆ ನಾನು ಬೈದೇ ಹೇಳ್ತೀನಿ. ನಾನ್ ನೋಡಿದೆ ನೀವು ಬೈಯೋದೆಲ್ಲ ನೋಡಿದೆ. ಧರ್ಮ ಬುದ್ಧಿ ಮುಖ್ಯ ಅಷ್ಟೇ. ಪಾಪ ಆ ಹೆಣ್ಮಕ್ಳು ಈಗ ನೋಡಿ, ಕಳೆದ ಹಿಂದೆ ನಂಗೆ ಗಂಡು ಮಕ್ಳಿಲ್ಲ ಅಂತ ಒಂದು ತಾಯಿ ಹೇಳ್ತಿದ್ರು. ಅವರಿಗೆ ಹೋಗವ ಹೆಣ್ಮಕ್ಳನ್ನೇ ಚೆನ್ನಾಗಿ ಬದುಕ್ಸ್ ಹೋಗವ ಅಂತ ಹೇಳಿದೆ. ಹೌದಣ್ಣ, ಲಾಸ್ಟ್ ಟೈಮ್ ಯಾವ್ದೋ ಒಂದು ಮಕ್ಕಳೆಲ್ಲ ಬರೇ ನೊಂದು ಬರೋರು ಎಲ್ಲ ಕೃಷ್ಣನ ಮಕ್ಳೆ, ಭಗವಂತನ ಮಕ್ಳೆ ಅಥವಾ ನಂಬಿ ಬರೋರೆ. ನಾನು ಅವ್ರನ್ನ ಸ್ವಲ್ಪ ಕಿವಿಯಿಂದಾದ್ರೂ ಒಂಚೂರು ಬುದ್ಧಿ ಹೇಳ್ತೀನಿ. ಅದ್ರ ಹೊರತಾಗಿ ನೀವು ನಮ್ಮನ್ನು ನಂಬಿ ಹೇಳ್ತೀರಾ, ಅದು ನಿಮ್ಮ ದೊಡ್ಡತನ ಕಣಪ್ಪ. ನಮಗೆ ಸ್ಥಾನ ಕೊಟ್ಟಿದ್ದೀರಾ ಅಷ್ಟೇ, ಅದು ನಿಮ್ಮ ದೊಡ್ಡತನ. ನೀವು ಕೊಡೋ ಗೈಡೆನ್ಸೇ ಅದು ಒಂದು ಎಷ್ಟೋ ಜನರ ಲೈಫಲ್ಲಿ ಸ್ಫೂರ್ತಿ ಆಗಿದೆ. ಗ್ರೇಟ್. ಆಗ್ಲಿ, ನಿನ್ನ ಮನೆಗೆ ಒಳ್ಳೇದಾಗ್ಲಿ, ನಿನ್ಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಬೆಂಗಳೂರು ಕಡೆ ಬಂದಾಗ ಆಶ್ರಮಕ್ಕೆ ಬಾ, ಒಳ್ಳೇದಾಗ್ಲಿ. ಆಶ್ರಮ ಎಲ್ಲಿ ಬರುತ್ತಾನ? ಆಶ್ರಮ ಬೆಂಗಳೂರಲ್ಲಿ ಇದೆಯಪ್ಪ. ನೀನು ಅಂದರೆ ಈ ವಾಟ್ಸಪ್ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಲೊಕೇಶನ್ ಕಳಿಸಿ ಅಂತ ಹೇಳಿ ನಿಮಗೆ ಅವ್ರು ಕಳಿಸ್ಕೊಡ್ತೀನಿ. ನಾನು ತಿಂಗಳಲ್ಲಿ 2 ಸಲ ಆದ್ರೂ ಬೆಂಗಳೂರು ಬಂದೇ ಬರ್ತೀನಿ. ನಾನು ಮೊದಲು ಬೆಂಗಳೂರಲ್ಲಿ ಇದ್ದೆ, ನಾನು ಒಂದ್ 3 ವರ್ಷ ಮಡಿವಾಳದಲ್ಲಿ ಇದ್ದೆ. ಓಕೆ. ಮಡಿವಾಳದಲ್ಲೇ ಇದ್ದೆ ನಾನು 3 ವರ್ಷ ಅಲ್ಲೇ. ಇವೆಲ್ಲ ಆಗೋಕ್ಕಿಂತ ಮೊದಲು ಅಲ್ಲೇ ಇದ್ದೆ ನಾನು. ಲಾಕ್ಡೌನ್ ಕಿಂತ ಮುಂಚೆ ಅಲ್ಲೇ ಇದ್ದೆ 3 ವರ್ಷ. ಮತ್ತೆ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಅದು ಏನು ಲೈಫ್ ಅಲ್ಲ, ಏನಾದ್ರು ಆಗ್ಲಿ, ಏನ್ ತಪ್ಪಿಲ್ಲಪ್ಪ, ಇದೊಂದು ಅನುಭವ. ಆದ್ರೆ ನೋಡಿ, ಈಗ ನೀವು ಇದರಿಂದ ಎಷ್ಟು ಪಾಠ ಕಲ್ತ್ರಿ, ಈಗ ಎಷ್ಟು ಸಮಾಧಾನವಾಗಿದ್ದೀರಿ, ಯಾವುದನ್ನು ಮನ್ಸಿಗೆ ತಗೊಳ್ತಿಲ್ಲ. ಭಗವಂತನ ಇಚ್ಛೆ ನನ್ನ ಇಚ್ಛೆ ಅಂದ್ಕೊಂಡು ಹೋಯ್ತಾ ಇದ್ದೀರಿ. ಅದು ಅಷ್ಟೇ ಅಣ್ಣ. ನಾನು ಮುಂದೆ ಬಂದ್ರೆ ಏನಾಗುತ್ತೆ ಏನದೆಲ್ಲ ಗೊತ್ತಿರುತ್ತೆ. ಸುಮ್ನೆ ವಿಚಾರ ಮಾಡಿ ಏನು ಬರಲ್ಲ. ನಾ ಸುಮ್ನೆ ನನ್ನ ಹೆಲ್ತ್ ಹಾಳು. ನಿಜ ಹೌದು. ನಿಜವಾಗಿದ್ರೆ ಬಂದೇ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಅದ್ರಿಂದ ಏನಾದ್ರು ಹೋದ್ರೆ ಹೋಯ್ತು, ಇಲ್ಲಾಂದ್ರೆ ಇಲ್ಲ. ನಾನು ಇಷ್ಟೊಂದು ಕೂಲಾಗಿ ಇದ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಆಗ್ಲಿ, ಈ ಜೀವನ ಬಹಳ ದೊಡ್ಡದಪ್ಪ. ಹತ್ಯೆ ಮಾಡ್ಕೊಡೋದು, ಆತ್ಮಹತ್ಯೆ ಮಾಡ್ಕೊಡೋದು, ಅವತ್ತಿಗೇನೋ ಹಂಗ ಅನ್ಸಿತ್ತು. ಆದ್ರೆ ಅವತ್ತಿದ್ದ ಅಜ್ಞಾನ, ಇವತ್ತಿರೋ ಜ್ಞಾನ ಅವತ್ತೆಲ್ಲ ಸಿಕ್ಕಾಪಟ್ಟೆ ಕುಡಿದ್ ಬಿಟ್ಟಿದ್ದಾನೆ. ಅದಕ್ಕೆ ಆತರ ಆಯ್ತು. ನನಗೆ ಏನಾಯ್ತೋ ಗೊತ್ತಾಗ್ಲಿಲ್ಲ. ಅದು ಒಂದೇ ನನ್ನ ಲೈಫಲ್ಲಿ ಮಾಡಿರೋದು. ನೀರ್ ಕುಡ್ದಿದ್ದ? ಏನ್ ಕುಡ್ದಿದ್? ಜ್ಯೂಸೋ ನೀರು? ಯಾರು? ನಾನ ಡ್ರಿಂಕ್ಸ್ ಕುಡ್ದಿದ್ದೆ ತುಂಬಾ ಅವತ್ತು ಹೆವಿಯಾಗಿ. ಅಂದ್ರೆ ಡ್ರಿಂಕ್ಸ್ ಕುಡ್ದಿದ್ರೆ ಸಾಕು, ಸತ್ತೋಯ್ತಿದ್ರೆ. ವಿಷಯ ಕುಡಿದ್ರಿ ಮತ್ತೆ ಎಕ್ಸ್ಟ್ರಾ? ಇಲ್ಲ, ಅದು ಏನಾಯ್ತು ಆಯ್ತಣ್ಣ. ಅದು ಒಂದೇ ನನ್ನ ಲೈಫಲ್ಲಿ ಆಗಿರೋದು. ಅದು ಒಂದೇ ಬ್ಯಾಡ್ ಮೂಮೆಂಟ್ ಅಂದ್ರೆ ಅದು ಒಂದೇ. ಬೇಡಪ್ಪ ನೋಡಯ್ಯ, ಯಾರು ಯಾರನ್ನ ನಂಬ್ಕೊಂಡು ಬಂದಿಲ್ಲ. ಯಾರಿಲ್ದೇ ಇದ್ರು ಎಲ್ಲ ಅದು ಅಂತೂ ಪಕ್ಕ ಕ್ಲಾರಿಟಿ ಆಗಿದೆ. ನಾನು ಯಾರ್ಯಾರು ಆಗಲ್ಲ ಆಯ್ತಲ್ಲ. ನೀವು ನಿಮ್ಮ ಕೈ ಆಡ್ತಿರೋವರೆಗೂ ಎಲ್ಲ ಚಂದ. ಹೌದಣ್ಣ. ನೀವು ಕೊಡೋರಿದ್ರೆ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಹೌದಣ್ಣ. ಇವತ್ತು ನನ್ನ ಸ್ಟಾಪ್ ಬರ್ತಾನ. ಜಗತ್ ಕೆಟ್ಟದ್ದು ಅಂತ ಇಲ್ಲ. ಎಲ್ಲ ಕಿತ್ಕೊಳ್ಳೋರು ಯಪ್ಪ, ಕೊಡೋರು ಯಾರು ಇಲ್ಲ, ನಮ್ ಕಷ್ಟಕ್ಕೆ ಯಾರು ಹಂಗಿಲ್ಲ. ಅಂದ್ರೆ ಈ ಜಗತ್ ಇರೋದೇ ಹಾಗೆ. ಬಟ್ ನಾನು ಬದುಕನ್ನು ಪ್ರೀತಿಸಬೇಕು. ಯಾರು ಬರ್ಲಿ, ಯಾರು ಬರ್ದೇ ಹೋಗ್ಲಿ, ನನ್ನ ಗಾಡಿಗೆ ಹತ್ತುವ ಪ್ಯಾಸೆಂಜರ್ಸ್ಗಳೇ ದೇವ್ರು. ಯಾಕಂದ್ರೆ ಅವರಿಂದ ನಾನು ಅನ್ನ ತಿಂತಾ ಇದ್ದೀನಿ. ಈ ರೀತಿಯಲ್ಲಿ ಬದುಕಿದ್ರೆ, ಹಾಗಾಗಿ
ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ಹಾಗೆ ನಿನಗೆ ನಿನ್ನ ಪ್ಯಾಸೆಂಜರ್ಸ್ ನಿನ್ನ ಕಾಯಕಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕಡಿ ಮದುವೆ ಆಗಲಿ ಹೋದರೂ, ಯಾರು ನಿನ್ನ ಸಂಪರ್ಕಕ್ಕೆ, ಯಾರು ನಿನ್ನ ಕಷ್ಟಕ್ಕೆ ಆಗದೆ ಹೋದರೂ, ನೀನು ಚೆನ್ನಾಗಿ ದುಡಿಮೆ ಮಾಡಿಕೊಂಡು ಇದ್ದರೆ ನಿನ್ನ ಕಷ್ಟವನ್ನು ನೀನೇ ಪರಿಹರಿಸ್ಕೊಳ್ಬೋದು. ಆದರೂ ಕೂಡ ಮನೆ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಏನು ಅವ್ರ ಹತ್ರ ನೀನು ಇಸ್ಕೊಳ್ಳೋದು ಬೇಡ, ನಿನ್ನ ಹತ್ರ ನೀನು ಅವರಿಗೇನೋ ಕೊಡೋದು ಬೇಡ. ಬಟ್ ಏನೋ ಕಷ್ಟ ಕಾಲದಲ್ಲಿ ನಿನ್ನ ಕೈಲಿ ಆದಷ್ಟು ಕೊಟ್ಟುಕೊಂಡು ಅವ್ರನ್ನ ವಿಶ್ವಾಸಕ್ಕೆ ಇಟ್ಟುಕೊ ಅಂತ. ಯಾಕಂದರೆ ನೋಡೀಗ ವಯಸ್ಸಾದ ಕಾಲದಲ್ಲಿ ಮಕ್ಕಳೆಲ್ಲ ಫಾರಿನ್ನಲ್ಲಿ ಇರ್ತಾರೆ, ವಯಸ್ಸಾದ ಅಜ್ಜ ಅಜ್ಜಿ ಇಲ್ಲಿರ್ತಾರೆ, ಮನೆ ಕೆಲಸಕ್ಕೆ ಅಂತ ಇಬ್ಬರು ನೇಮಿಸಿರ್ತಾರೆ, ಒಬ್ಬರನ್ನ ಯಾರನ್ನೂ ನೇಮಿಸಿದ್ದಾರೆ ಆ ಫಾರಿನ್ನಲ್ಲಿರೋ ಮಕ್ಕಳು. ಅದಕ್ಕೆ ಆ ಅಜ್ಜಿ ಒಬ್ಬರು ಹೇಳ್ತಾ ಇದ್ರು, ನೋಡಿ ಅಮೇರಿಕದಲ್ಲಿರೋ ಮಗನ ಬ್ಯಾಂಕ್ ಅಕೌಂಟಲ್ಲಿ ಕೋಟಿ ಇದೆ, ಆದರೆ ನನಗೆ ಮಧ್ಯರಾತ್ರಿ ಮನೆಯಲ್ಲಿ ಏನೋ ಒಂದು ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆಯಿತು, ನೋವಾಯಿತು, ಏನೋ ಒಂದು ಸಮಸ್ಯೆ ಆಯಿತು ನಮಗೆ ಅಂದರೆ ಅಮೇರಿಕದಲ್ಲಿರೋ ಕೋಟ್ಯಾಧಿಪತಿ ಮಗ ಬರಲ್ಲ, ನನ್ನ ಮನೆ ಕೆಲಸದಾಳೆ ಪಕ್ಕದಲ್ಲಿ ಮನೆಗಿರೋಳು ಓಡ್ಬರ್ತಾಳೆ, ಅವಳಿಗೆ ನಾನು ಆಗಾಗ 500 ರೂಪಾಯಿ ಕೊಟ್ಕೊಂಡು ಅವಳನ್ನು ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಅಂತ. ಹೌದಾ, ನಾನು ಮೊನ್ನೆ ಪುನಾಕ್ ಒಂದ್ ಪಾರ್ಟಿಗೆ ಬಿಡಕ್ ಹೋಗಿದ್ದೇನ. ಅಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ 3 ಮನೆ ಇದಾವಣ. ಅಲ್ಲಿ ಒಂದ್ ಮನೇಲಿ ಇವ್ರ ಇರ್ತಾರೆ, ತುಂಬಾ ಏಜ್ ಆಗಿದೆ, ಬಟ್ ಅವ್ರಿಗೆಲ್ಲ ಅಡಿಗೆನೆ ಮಾಡೋದು ಎಲ್ಲಾನು ಆಳಿದ್ದಾರೆ. ಬಟ್ 2 ಮನೆ ಬಾಡಿಗೆ ಬರುತ್ತೆ, 25,000 50,000 ಬರುತ್ತೆ. ಅವ್ರ ಮಕ್ಕಳೆಲ್ಲ ಇಬ್ರು ಫಾರಿನ್ ಅಲ್ಲಿ ಇದಾರೆ. ಏನಾದ್ರೂ ಇವರೇ ನನಗೆ ಅವ್ರು ಹೇಳ್ತಾ ಇದ್ರ. ಅದಕ್ಕೆ ಹೇಳ್ತಾರೆ, ನಾವು ಬದುಕೋದು ಹೆಂಗಿರ್ಬೇಕು ಅಂದ್ರೆ, ಆ ನೀರು ಬಿಡೋನ್ಗೆ, ಪೇಪರ್ ಹಾಕೋನ್ಗೆ ಅಥವಾ ಕೆಲಸ ಮಾಡೋನ್ಗೆ ಆಗಾಗ ಒಂದು 50 ರೂಪಾಯಿ ಕೊಟ್ಟು ವಿಶ್ವಾಸಕ್ಕೆ ಇಟ್ಕೊಂಡು. ಯಾಕೆ? ಮಗ ಕೋಟ್ಯಾಧಿಪತಿ ಇರ್ಬೋದು, ಅವ್ನ ಕಷ್ಟಕ್ಕೆ ಬರೋನಲ್ಲ ಅವನು. ಹೌದಣ್ಣ. ಹಾಗಾಗಿ ಆಕಾಶದಲ್ಲಿ ನಕ್ಷತ್ರ 1000 ಇರ್ಬೋದು, ಆದ್ರೆ ನನ್ನ ಮನೆ ದೀಪವೇ ನನಗೆ ಬೆಳಕು ಕೊಡ್ತಾ ಇರೋದು. ಹೌದಣ್ಣ. ಹಾಗಾಗಿ ನಕ್ಷತ್ರವನ್ನು ವರ್ಣಿಸುತ್ತಾ ಮನೇಲಿ ದೀಪಕ್ಕೆ ಎಣ್ಣು ಖಾಲಿ ಆದ್ರೂ ನೋಡ್ಕೊಂಡಿಲ್ಲ ಅಂದ್ರೆ ಬದುಕು ಕತ್ಲೆ ಆಗ್ಬಿಡುತ್ತೆ. ಹೌದಣ್ಣ. ಹಾಗಾಗಿ ಅಲ್ಲಿ ದೂರದಲ್ಲಿರೋ ಆಕಾಶ ಅಥವಾ ನಕ್ಷತ್ರ ಅದ್ಭುತವೇ ಹೌದು, ಆದರೆ ನನಗೆ ನಿಜವಾಗ್ಲೂ ಬೆಳಕು ಕೊಡೋದು ನನ್ನ ಮನೆಯಲ್ಲಿರೋ ದೀಪ, ಬೆಳಕು. ಹಾಗಾಗಿ ದೂರದಲ್ಲಿರೋ ಸುಂದರಿಗೋಸ್ಕರ, ದೂರದಲ್ಲಿರೋ ಕೋಟ್ಯಾಧಿಪತಿಗೋಸ್ಕರ ಹತ್ತಿರದಲ್ಲಿರೋ ಬಡವರನ್ನು ಮರಿಬಾರ್ದು. ಯಾಕಂದ್ರೆ ಕಷ್ಟಕ್ಕೆ ಏನೋ ತೊಂದರೆ ಅಂದ್ರೆ ಓಡ್ ಬರೋರೇ ಬಡವರು. ಹೌದಣ್ಣ. ಅವ್ರಿಗೆ ಹಾಗಾಗಿ ಒಂದು ಸ್ವಲ್ಪ ಏನು ತಾಯಿ ತಂದೆ ಅಣ್ಣ ತಮ್ಮಂದಿರು ಏನೋ ಕೊಟ್ಕೊಂಡು ತಿಂಡಿ ಕೊಡಿಸ್ಕೊಂಡು ಏನೋ ಸ್ವಲ್ಪ ವಿಶ್ವಾಸಕ್ಕೆ ಇಟ್ಟುಕೊಳ್ಬೋದು. ಯಾಕಂದ್ರೆ ಕಷ್ಟ ಕಾಲಕ್ಕೆ ಬರೋದು ಅವರೇ. ಹೌದಣ್ಣ. ಶುಭವಾಗ್ಲಪ್ಪ, ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಒಳ್ಳೇದಾಗ್ಲಿ. ನೋಡಿ, 12 ವರ್ಷಕ್ಕೆ ಮದುವೆ, 14-19 ವರ್ಷಕ್ಕೆ ಮದುವೆ, ಯಾರ್ಯಾರ ಬದುಕಲ್ಲಿ ಏನೇನಿದೆಯೋ ಪಾಪ. ಆ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ. ಈಗ ತಂದೆ ತಾಯಿ ಬಿಟ್ಟು ಬಂದ್ಬಿಡವ ಅಂತ ನಾನು ಹೇಳಲ್ಲ, ಬಟ್ ನಿನ್ನ ಸ್ಥಿತಿ ನೋಡ್ಕೋ. 2 ಮದುವೆ ಆಗಿದೆ, ಇದೆಲ್ಲ ಗೊತ್ತಾದಾಗ ಒಳ್ಳೆ ಹುಡುಗ ಸಿಕ್ಕಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಕಷ್ಟ. ಇರ್ಲಪ್ಪ, ಏನೇ ಇರಲಿ, ನಿನ್ನ ಬದುಕು ಚೆನ್ನಾಗಿರ್ಲಪ್ಪ. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ನಾನು ನಾಳೆ ಸಂಜೆ 7:30ಕ್ಕೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ, ಕರೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಬಟ್ ನೀವು ಕಮೆಂಟ್ ಮಾಡ್ಬೋದು. ಆದರೆ ಕರೆ ಮಾಡಿ ಮಾತಾಡಬೇಕಂದ್ರೆ ಸೋಮವಾರ, ಗುರುವಾರ ಹಾಗೂ ಶನಿವಾರ, ವಾರದಲ್ಲಿ 3 ದಿನ ಪ್ರೀತಿ ಮಾತು ಕಾರ್ಯಕ್ರಮ ನಡೆಯುತ್ತೆ. ಶುಭವಾಗಲಿ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇವ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವಂತನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಾಗೂ ಕೇಳ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು, ಅಭಿವಂದನೆ ಹಾಗೂ ಅಭಿವಂದನೆಗಳನ್ನು ತಿಳಿಸ್ತಾ ಇಲ್ಲಿಗೆ ಇಂದಿನ ಈ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ಸಿಗೋಣ. ಶುಭವಾಗಲಿ. ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು.